नमो अर्हन्तानं नमो सिद्धानं नमो आयरीयानं नमो वज्रायानं नमो लोये सवसाहुनं संतप्त मानस शांत हो जिनके गुणों के गान में वे वर्धमान महान जिन विचरे हमारे ध्यान में. ನಾವು ದಶಲಕ್ಷಣ ಧರ್ಮದ ಎರಡನೇ ದಿನ ಉತ್ತಮ ಮಾರ್ಧವ ಧರ್ಮದ ಚರ್ಚೆಯನ್ನು ಇವತ್ತು ಮಾಡಲಿದ್ದೇವೆ. ಈ ಉತ್ತಮ ಮಾರ್ಧವ ಧರ್ಮವು ಪ್ರಕಟವಾಗುವುದು ಮಾನಕಷಾಯದ ಅಭಾವದ ನಂತರ. ಹೇಗೆ ನಾವು ಮೊದಲನೆಯ ಧರ್ಮ ಉತ್ತಮ ಕ್ಷಮೆ ಧರ್ಮವನ್ನು ನೋಡಿದ್ದೇವೆ, ಇದರಲ್ಲಿ ಉತ್ತಮ ಕ್ಷಮೆ ಪ್ರಕಟವಾಗಲು ಕ್ರೋಧ ಕಷಾಯ ಎಂಬುದು ನಾಶ ಮಾಡಬೇಕು ಅಥವಾ ಅಭಾವ ಮಾಡ್ಬೇಕಂತ ನಾವು ನಿಮ್ಗೆ ನಿನ್ನೆ ಹೇಳ್ಕೊಡ್ತೀವಿ. ಆ ಕ್ರೋಧ ಕಷಾಯವನ್ನು ಯಾವಾಗ ನಾವು ಅಭಾವ ಮಾಡುತ್ತೇವೆಯೋ ಆವಾಗ ನಮ್ಮಲ್ಲಿ ಒಂದು ಉತ್ತಮ ಕ್ಷಮೆ ಧರ್ಮವು ಪ್ರಕಟವಾಗುತ್ತದೆ ಮತ್ತು ನಾವು ಮೋಕ್ಷದ ಕಡೆಗೆ ಒಂದನೇ ಮೆಟ್ಟಿಲನ್ನು ಏರಿ ಈಗ ಎರಡನೇ ಮೆಟ್ಟಿಲನ್ನು ಹೇಗೆ ಏರುತ್ತೇವೆ ಅಂತ ನೋಡೋಣ ಇವತ್ತು. ಉತ್ತಮ ಮಾರ್ಧವ ಧರ್ಮ ಇದು ಕ್ಷಮೆಯ ಸಮಾನವಾದಂತಹ ಮಾರ್ಧವನ ಒಂದು ಆತ್ಮನ ಸ್ವಭಾವವಾಗಿದೆ. ಈ ಮಾರ್ಧವವು ಆತ್ಮನ ಸ್ವಭಾವ ಎಂದರೆ ಮೃದೋರ್ಭಾವ ಮಾರ್ಧವ. ಮೃದುತಾ, ಮೃದು ಅಂದರೆ ಸರಳತೆ, ಒಂದು ಕೋಮಲತೆ. ಈ ಕೋಮಲವಿರುವ ಒಂದು ಭಾವವನ್ನು ನಾವೇನಂತೀವಿ ಮಾರ್ಧವ ಧರ್ಮ ಅಂತ ಹೇಳ್ತೀವಿ. ಕೋಮಲ ಭಾವ ಅಂದ್ರೆ ಇದರಲ್ಲಿ ಸಹಜವಿರುವುದು, ಮಾನವಿರಲಾರದಂತಹ ಒಂದು ಭಾವವನ್ನು ನಾವು ಏನಂತೀವಿ ಈ ಕೋಮಲತೆಯ ಹೆಸರನ್ನು ನಾವು ಮಾರ್ಧವ ಅಂತ ಇಲ್ಲಿ ಹೇಳಿದ್ದಾರೆ. ಮಾರ್ಧವ ಇದು ಮಾನ ಕಷಾಯದ ಅಭಾವದಿಂದ ಬರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಇದು ಮಾನ ಕಷಾಯವು ಮನುಷ್ಯ ಗತಿಯಲ್ಲಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲಿರುತ್ತೆ? ಈ 4 ಗತಿಗಳಿದಾವೆ ನಮ್ಮಲ್ಲಿ. ಮನುಷ್ಯ ಗತಿಯಲ್ಲಿ, ತಿರ್ಯಂಚ, ನರಕ ಮತ್ತು ದೇವಗತಿ. ಅದರಲ್ಲಿನ ಮನುಷ್ಯ ಗತಿಯಲ್ಲಿ ಏನಾಗಿದೆ, ಇದು ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ಮನುಷ್ಯ ಗತಿಯಲ್ಲಿ ಶ್ರೀಮದ್ ರಾಜಚಂದ್ರಿಯವರು ತಮ್ಮ ವ್ಯಾಖ್ಯಾನದಲ್ಲಿ ಅವರ ಗ್ರಂಥಗಳನ್ನು ನೀವು ಓದಿದ್ರೆ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಮನುಷ್ಯ ಗತಿಯಲ್ಲಿ ಮಾನ ಕಷಾಯ ಹೋದ್ರೆ ಅಥವಾ ಮಾನ ಕಷಾಯವಿರದಿದ್ದರೆ ಮೋಕ್ಷವಾಗಬಹುದಿತ್ತು. ಅಂದ್ರೆ ಮಾನದ ಅಭಾವ ಮೋಕ್ಷ ಅಂತಾನು ಕೂಡ ರಾಜಚಂದ್ರಿಯವರು ಹೇಳಿದ್ದಾರೆ. ಅಂದ್ರೆ ಮಾನಕ್ಕೆ ಎಷ್ಟು ಒಂದು ಕಠಿಣವಿದೆ, ಆ ಕಾರಣದಿಂದ ಮನುಷ್ಯನು ಏನಾಗ್ತಾ ಇಲ್ಲ, ಸುಖಿ ಆಗುತ್ತಿಲ್ಲ, ನಿಜವಾದಂತಹ ಸುಖವನ್ನು ಪಡೆಯುತ್ತಿಲ್ಲ. ಈ ಮಾನ ಕಷಾಯದ ಕಾರಣದಿಂದ ಏನಾಗ್ತಾ ಇದೆ, ಅವನಿಗೆ ದುಃಖವೇ ದುಃಖವು ಅನುಭವಿಸುತ್ತಾ ಇದ್ದಾನೆ. ಆ ದುಃಖದ ಕಾರಣದಿಂದ ಮತ್ತೆ ಹೆಚ್ಚು ದುಃಖವನ್ನು ಅನುಭವಿಸುತ್ತಾ ಅವನಿಗೆ ಏನಾಗುತ್ತೆ, ಈ ಸಂಸಾರದಲ್ಲಿಯೇ ಅವನು ಸಿಲುಕಿ ಹಾಕಿಕೊಂಡಿದ್ದಾನೆ. ಆ ಸಂಸಾರದಲ್ಲಿ ಅಥವಾ ಈ ಒಂದು ನಮ್ಮ ಸುತ್ತಮುತ್ತಲಿನ ಈ ಸಂಸಾರದ ಈಗಿನ ಒಂದು ಸಮಯದಲ್ಲಿನ ಈ ಕೆಟ್ಟ ಪರಿಸ್ಥಿತಿಯ ಸಮಯದಲ್ಲಿ ಹೊರಗೂ ಒಳಗೂ ಯಾವುದೇ ರೀತಿಯ ಮನೆಯಲ್ಲಿಯೂ ಕೂಡ ಕ್ಲೇಶಗಳು ಉಂಟಾಗುತ್ತಿವೆ. ಮತ್ತು ನಮ್ಮ ಸಂಸಾರದಲ್ಲಿಯ ಅನೇಕ ಹಣ ಸಂಪಾದಿಸ್ತು ಆಸ್ತಿ ಇವೆಲ್ಲ ಮಾಡ್ತಾ ಇರೋದು ನಾವು ಮಾನ ಕಷಾಯಕ್ಕಾಗಿ. ನೀವು ನೋಡ್ಬೋದು, ನಂದ ದೊಡ್ಡಸ್ತಿಕೆ, ನಂದ ಒಂದು ಆಸ್ತಿ, ನನ್ನ ಹಣ, ನನ್ನ ಮನೆ, ನನ್ನ ಗಾಡಿ, ನನ್ನ ಬಂಗ್ಲಾ, ಈ ರೀತಿಯಾದಂತಹ ಒಂದು ಭಾವನೆಯೊಂದಿಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಒಳ್ಳೆಯ ಒಂದು ಧರ್ಮದ ಚರ್ಚೆಯನ್ನು ಬಿಟ್ಟು ಈ ರೀತಿಯಾದಂತಹ ವ್ಯರ್ಥವಾದ ಚರ್ಚೆ, ಬಿಸ್ನೆಸ್, ನೌಕರಿ, ಇವೆಲ್ಲ ಹಣ, ಇದಕ್ಕಾಗಿಯೇ ನಾವೇನ್ ಮಾಡ್ತಾ ಇದ್ದೀವಿ, ನಾವೆಲ್ಲ ದಿನವಿಡೀ ಇದರ ಹಿಂಬಾಲಿಸಿಯೇ ಹೋಗ್ತಾ ಇದ್ದೀವಿ. ಇದರ ಹಿಂಬಾಲಿಸಿ ಹೋಗೋದ್ರಿಂದ ನಮ್ಗೆ ಏನಾಗುತ್ತೆ, ಇದರ ಬೆನ್ನು ಹತ್ತಿ ಹೋಗೋದ್ರಿಂದ ನಮಗೆ ಎಂದಿಗೂ ಸುಖ ಸಿಗುವುದಿಲ್ಲ. ಎಂದಿಗೂ ನಮಗೆ ಏನಾಗುವುದಿಲ್ಲ, ಸುಖ ಸಿಗುವುದೇ ಇಲ್ಲ. ಸುಖದ ಹೊರತಾಗಿ ಏನ್ ಸಿಗುತ್ತೆ, ನಮಗೆ ದುಃಖವೇ ಸಿಗುತ್ತೆ. ಯಾಕಂದ್ರೆ ನೀವು ನೋಡ್ಬೋದು, ಮಾನ ಕಷಾಯವು ಎಂದಿಗೂ ನಮಗೆ ದುಃಖವನ್ನೇ ತಲುಪುವುದಂತಾಗಿದೆ. ಅದಕ್ಕೆ ಹೇಳಿದ್ದಾರೆ, ಛೋಟೆ ಬಡೆ ಅಂದ್ರೆ ಚಿಕ್ಕ ಮತ್ತು ದೊಡ್ಡವರ ಭಾವನೆಯು ಏನಾಗಿದೆ, ಮಾನದ ಆಧಾರವಾಗಿದೆ. ಅಂದ್ರೆ ಮಾನ ಕಷಾಯ ಯಾವಾಗ ಉಂಟಾಗುವುದು, ನಾನು ದೊಡ್ಡನು ನೀನು ಚಿಕ್ಕವನು, ಇದರಲ್ಲಿ ಏನಾಯ್ತು, ಮಾನ ಕಷಾಯ ಬಂತು. ಈಗ ನಾವು ನೋಡ್ಬೋದು, ಕೆಳಗಿನ ಜಾತಿಯವರು ನಾವೇನ್ ಮಾಡೋದಿಲ್ಲ,
ಸಮೀಪ ಬರೋದು ಬಿಡೋದಿಲ್ಲ. ಇದರಲ್ಲಿ ಏನಾಯ್ತು, ಮಾನ ಕಷಾಯ. ಯಾಕಂದ್ರೆ ನಾನು ಮೇಲಿನ ಜಾತಿಯವನು ಅಂತ ಹೇಳ್ತೀವಿ. ರತ್ನಗಂಧ ಶ್ರಾವಕಾಚಾರದಲ್ಲಿ ಸಮಂತ ಭದ್ರ ಆಚಾರ್ಯರು 25ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮುಂದೆ ನಾವು ಆ ಶ್ಲೋಕವನ್ನು ಕೂಡ ಉಚ್ಚಾರಿಸಿ ಅರ್ಥವನ್ನು ತಿಳಿದುಕೊಳ್ಳೋಣ. ಅಲ್ಲಿ ಹೇಳಿದ್ದಾರೆ 8 ಮದಗಳ ಬಗ್ಗೆ ಚರ್ಚೆಯನ್ನೇನು ಮಾಡಿದ್ದಾರೆ. ಜ್ಞಾನ ಮದ, ಜಾತಿ ಮದ ಅಂತ ಅಲ್ಲಿದೆ. ಅವಾಗ ನಿಮ್ಗೆ ಹೇಳಿದಲ್ಲ ಉದಾಹರಣೆ, ಕೆಳಗಿನ ಜಾತಿ ಮೇಲಿನ ಜಾತಿ ಅಂತ ನಾವೇನ್ ಮಾಡ್ತೀವಿ, ಅದರಲ್ಲಿ ಭೇದ ಮಾಡ್ತೀವಿ. ಅದರಲ್ಲಿ ಭೇದ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ? ಏನಾದ್ರೂ ಲಾಭವಾಗ್ತಾ ಇದೆಯಾ? ಏನೂ ಲಾಭವಾಗ್ತಾ ಇಲ್ಲ. ನಮಗೆ ಎಂದಿಗೂ ಅದರಲ್ಲಿ ಹಾನಿ ಆಗತ್ತೆ. ಹಾನಿ ಅಂದ್ರೆ ಏನು? ದುಃಖವೇ ಆಗುತ್ತೆ. ನಮ್ಮಲ್ಲಿ ಮತ್ತು ಹೆಚ್ಚು ಜಗಳ ಆಗತ್ತೆ. ಈಗ ಅವನ ಮೆಂಟಾಲಿಟಿ ಏನಾಗತ್ತೆ, ಕೆಳಗಿನ ಜಾತಿಯವನು ನಾವು ಹೇಳಿದ ಮೇಲೆ ಅವನಿಗೆ ಅನ್ಸುತ್ತೆ ಇವ್ರು ಮೇಲಿನ ಜಾತಿದವರು, ಇವ್ರಿಗೆ ಇದನ್ಸ್ತಾ ಇದೆ. ಅವನಿಗೂ ಕೂಡ ಒಂದು ನಿಂದನೀಯ ಭಾವ, ನಮಗೆ ಪ್ರಶಂಸನೀಯ ಭಾವ ಅನ್ಸುತ್ತೆ. ಅದರಲ್ಲಿ ಎರಡೂ ಕೂಡ ಏನಾಗಿದೆ, ದುಃಖವೇ ಇದೆ. ಅವನು ಏನು ಸಿಟ್ಟಿಗೆದ್ದು ಮತ್ತೇನು ಬೇರೆ ಕೆಲಸ ಮಾಡಬಹುದು. ಮತ್ತು ನಾನು ಮುಂದೆ ಹೇಳ್ತಾ ಇದ್ದಾರೆ, ಅಥವಾ ನಾವು ಯಾರಾದ್ರೂ ಅವ್ರಿಗೆ ಒಂದು ಆ ಈ ರೀತಿಯಾದಂತ ಭಾವನೆಯಿಂದ, ನಾವು ಕೀಳು ಭಾವನೆಯಿಂದ ನೋಡ್ತಾ ಇದ್ದೀವಿ, ನಮಗೆ ಮಾನ ಕಷಾಯ ಬರ್ತದೆ. ಈ ಮಾನ ಕಷಾಯದಿಂದ ನಮ್ಗೆ ಏನಾಗ್ತಾ ಇದೆ? ದುಃಖವೇ ದುಃಖವಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಾನ ಕಷಾಯವನ್ನು ತ್ಯಾಗ ಮಾಡಿ ನಿಜವಾದಂತಹ ಕೋಮಲತೆಯ ಸಹಜವಾದಂತಹ ಭಾವದಿಂದ ನೀವೇನ್ ಮಾಡ್ಬೋದು? ಮಾರ್ಧವ ಧರ್ಮವನ್ನು ಪ್ರಕಟ ಮಾಡುವುದು. ಅಂದ್ರೆ ಈ ಒಂದು ವ್ಯಕ್ತಿಯು ಈಗ ನಾನು ಸತ್ತ ಮೇಲೆ ಕೂಡ ನನ್ನ ಹೆಸರು ಇರ್ಬೇಕಂತ ನಾವೇನ್ ಮಾಡ್ತೀವಿ, ಒಂದು ಮಂದಿರದಲ್ಲಿ ದಾನವಿಟ್ರೆ ಅಲ್ಲಿ ನಾವೇನ್ ಮಾಡ್ತೀವಿ, ಕಲ್ಲಿನಿಂದ ಅದರಲ್ಲಿ ನಮ್ಮ ಹೆಸರನ್ನ ನಾವು ಹೇಳ್ತೀವಿ, ನಾವು ಹೆಸರನ್ನ ಕೆತ್ತಿಸ್ತೀವಿ. ಈಗ ನೀವು ನೋಡ್ಬೋದು, ಚಕ್ರವರ್ತಿ ಅಂತ ನೀವು ಕತೆ ಕೇಳಿರ್ಬೋದು. ಚಕ್ರವರ್ತಿಯು ಗೆದ್ದಾದ್ಮೇಲೆ ಏನ್ ಮಾಡ್ತಾನೆ, ಶಿಲಾಲೇಖದ ಮೇಲೆ ತನ್ನ ಹೆಸರನ್ನ ಕೆತ್ತಲಿಕ್ಕೆ ಹೋಗ್ತಾನೆ. ಈಗ ಅವನು ಕೆತ್ತಲಿಕ್ಕೆ ಹೋದ್ಮೇಲೆ ಅಲ್ಲಿ ನೋಡ್ಬೋದು, ಅನೇಕ ಚಕ್ರವರ್ತಿಗಳು ಮೊದಲಿನಿಂದಲೇ ಹೆಸರನ್ನು ಕೆತ್ತಿದ್ದಾರೆ. ನಮ್ಮ ಭರತ ಚಕ್ರವರ್ತಿಯವರು ಕೂಡ ಹೋಗಿದ್ರು. ಅವ್ರಿಗೇನ್ ಅನಿಸ್ತು, ನಾನು ಹೆಸರು ಬೇರೆಯವ್ರದ್ದು ಇಲ್ಲಿ ಕ್ಲೀನ್ ಮಾಡಿ ನನ್ನ ಹೆಸರು ಬರೆದ್ರೆ ನನ್ನ ಹೆಸರನ್ನು ಕೂಡ ಬೇರೆಯವರು ಯಾರಾದ್ರೂ ಚಕ್ರವರ್ತಿ ಬಂದು ಏನ್ ಮಾಡ್ಬೋದು, ಅದನ್ನು ಬರೆಯಬಹುದು ಹೆಸರು ಅಂತ. ಅವ್ರಿಗೇನ್ ಅನಿಸ್ತು, ಈ ಒಂದು ಸಂಸಾರವು ವ್ಯರ್ಥವಾಗಿದೆ. ಈ ಸಂಸಾರದಲ್ಲಿ ಎಂದಿಗೂ ಅಂತ ಅನ್ನೋದು ಹೆಸರೇ ಇಲ್ಲ. ನೀವು ಎಷ್ಟು ಕೂಡ ಸಂಪಾದನೆ ಮಾಡಿದ್ರೆ ನಿಮ್ಗೆ ಏನಿಸುತ್ತೆ, ಮತ್ತು ಹೆಚ್ಚು ಸಂಪಾದನೆ ಮಾಡ್ಬೇಕಂತ ಅನ್ಸುತ್ತೆ. ಈಗ ಇವತ್ತು 1,000 ರೂಪಾಯಿ ಗಳಿಸಿದ್ವಿ. ಈಗ ನಿಮ್ಗೆ ನಾಳೆ ಏನ್ ಅನ್ಸುತ್ತೆ, ನಾನು ಮತ್ತೆ 2,000 ಗಳಿಸ್ಬೇಕು, 3,000 ಗಳಿಸ್ಬೇಕು, 3,500, 4 ಕೋಟಿ, 5 ಕೋಟಿ, 10 ಕೋಟಿ, 10 ಬಿಲಿಯನ್ ಮಿಲಿಯನ್ ಎಟ್ಟ ಮಾಡಿದ್ರು ನಿಮ್ಗೆ ಏನ್ ಅನ್ಸುತ್ತೆ? ಈಗ ನೀವು ನೋಡ್ಬೋದು, ಇಲನ್ ಮಸ್ಕ್ ಇದ್ದಾನೆ. ಇಲನ್ ಮಸ್ಕ್ ಏನ್ ಅನ್ಸುತ್ತೆ, ನಾನು ಟ್ವಿಟರ್ ಅನ್ನು ತೆಗೆದುಕೊಂಡೆ, ಟ್ವಿಟರ್ ಆದ್ಮೇಲೆ ನಾನು ಇದನ್ನ ದೊಡ್ಡದು ಮಾಡಿದೆ, ಈಗ ಮತ್ತೆ ನಾನು ಏನ್ ಮಾಡ್ಬೇಕು, ಮತ್ತು ಇದಕ್ಕಿಂತ ಹೆಚ್ಚು ದೊಡ್ಡದಾದ ಒಂದು ಕೆಲಸ ಮಾಡ್ಬೇಕು ಅಂತ ಅವನೇನ್ ಮಾಡ್ತಾ ಇದ್ದಾನೆ. ಇಡೀ ಜೀವನವನ್ನು ತಮ್ಮ ಈ ಒಂದು ಸಂಸಾರದಲ್ಲಿಯೇ, ಹಣವನ್ನು ಸಂಪಾದಿಸಿದಲ್ಲಿಯೇ ವ್ಯರ್ಥ ಮಾಡ್ತಾ ಇದ್ದಾನೆ. ಅವನು ನಿಜವಾದ ಆತ್ಮನನ್ನ ಸ್ವರೂಪವನ್ನು ತಿಳಿತಾ ಇಲ್ಲ. ಈ ಆತ್ಮನಿಗೆ ಆದಂತಹ ಯಾವುದೇ ಒಂದು ಜಾತಿ ಅಥವಾ ಒಂದು ನಾನು ಕಪ್ಪದ ಇದ್ದೇನೆ, ಬಿಳಿಯಾಗಿದ್ದೇನೆ, ಈ ರೀತಿಯಾದಂತ ಯಾವುದೇ ಒಂದು ಭೇದವೇ ಇಲ್ಲ. ಆತ್ಮನು ನಿರಾಕಾರ, ನಿರಾಧಾರವಾಗಿದ್ದಾನೆ. ಇವನು ಆತ್ಮನನ್ನು ಯಾವಾಗ ತಿಳಿತಾನೆ, ಯಾವ ಜೀವಿಯು ನಿಜವಾದ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ತಾನೆಯೋ ಅವನೇ ನಿಜವಾದಂತ ಸುಖ ಪಡಿತಾನೆ. ಬೇರೆ ಯಾರಿಗೂ ಎಂದಿಗೂ ಏನ್ ಮಾಡೋದಿಲ್ಲ, ಸುಖವನ್ನು ಪಡೆಯಲು ಸಾಧ್ಯವಿಲ್ಲ. ಯಾವಾಗ ನಾನು ನಿಮ್ಗೆ ನಿನ್ನೆ ಹೇಳಿದೆ, ಯಾವಾಗ ನಮ್ಗೆ ಬೈತಾರೆ ಆವಾಗ ಸಿಟ್ಟು ಬರುತ್ತೆ. ಮತ್ತು ನಮ್ಗೆ ಯಾವಾಗ ಪ್ರಶಂಸೆಯನ್ನು ಮಾಡ್ತಾರೆ, ಯಾರಾದ್ರೂ ನಮ್ಗೆ ಹೊಗಳ್ತಾರೆ, ಅಥವಾ ನಿಮ್ಮ ಒಂದು ಡ್ರೆಸ್ ಚೆನ್ನಾಗಿದೆ, ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಮ್ಮ ಕೂದಲು ಚೆನ್ನಾಗಿದೆ, ನೀವು ನಿಮ್ದ ಸ್ಪೆಕ್ಟರ್ ಚೆನ್ನಾಗಿದೆ, ಚಸ್ಮಾ ಚೆನ್ನಾಗಿದೆ, ನಿಮ್ಮ ಒಂದು ಉಂಗುರ ಚೆನ್ನಾಗಿದೆ, ನೀವು ಕಾಣ್ಲಿಕ್ಕೆ ಚೆನ್ನಾಗಿದ್ದಾರೆ, ನಿಮ್ಮ ಗಾಡಿ ಚೆನ್ನಾಗಿದೆ, ನಿಮ್ ಮನೆ ಚೆನ್ನಾಗಿದೆ ಅಂದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ, ನಮಗೆ ಒಂದು ವೆಲ್ನೆಸ್ ಫೀಲ್ ಬರ್ತದೆ ಅಂತ ಹೇಳ್ತಾರೆ. ನಮಗೆ ಚೆನ್ನಾಗಿ ಅನಿಸ್ತಾರೆ. ಅದು ಚೆನ್ನಾಗಿದೆಯಾ? ಇಲ್ಲ. ಏಕೆಂದ್ರೆ ನಿಜವಾದಂತಹ ಪರ ಪದಾರ್ಥದ ಒಂದು ತುಲನಾತ್ಮಕವಾಗಿ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಎಂದಿಗಾದ್ರೂ ಯಾರಾದ್ರೂ ಭಗವಂತರು ಅಂತ ಹೇಳಿದಾರ? ನೀನು ಭಗವಂತನಿದ್ದಾನೆ, ನೀನು ಆತ್ಮನಿದ್ದಾನೆ ಎಂದಿಗೂ ಯಾರು ಹೇಳಿಲ್ಲ. ನಮ್ಮ ಒಂದು ಗುರುದೇವ್ ಶ್ರೀ ಕಾಂಜಿ ಸ್ವಾಮಿ ಅವರು ಹೇಳಿದ್ದಾರೆ, ಭೂಲೇಲ ಭಗವಾನ್ ಚಿ, ನೀನು ಏನಾಗಿದ್ದೀಯಾ? ನಿಜವಾಂತ ಭಗವಂತನಾಗಿದ್ದೀಯಾ. ಇದನ್ನು ನೀನು ಮರ್ತಿದ್ದೀಯಾ. ನೀನು ಇದನ್ನು ಏನ್ ಮಾಡಿ, ಮತ್ತೊಮ್ಮೆ ಇದನ್ನು ನೆನಪಿಸಿಕೋ. ನಿಜವಾದ ಭಗವಂತನು ಯಾರಾಗಿದ್ದಾರೆ? ನೀನು ಸ್ವಯಂ ಆಗಿದ್ದಾರೆ. ನೀನು ಸ್ವಯಂ ಭಗವಂತನಿದ್ದೆ. ಈ ಭಗವಂತನ ಪರಿಚಯವನ್ನು, ನಿನ್ನ ಆತ್ಮನ ಪರಿಚಯವನ್ನು ನೀನೇನ್ ಮಾಡಿಕೊಳ್ಳು, ತಿಳಿದುಕೊಳ್ಳು. ಅದರಿಂದ ನಿನಗೇನಾಗತ್ತೆ, ನಿಜವಾದಂತಹ ಸುಖ ಸಿಗುತ್ತೆ. ಈ ಸಂಸಾರದಲ್ಲಿ ಯಾವುದೇ ಒಂದು ಸುಖವಿಲ್ಲ.
ನಿಜವಾದ ಸುಖವೆಲ್ಲಿದೆ? ನಿಜವಾದ ಸುಖ ಮಾತ್ರ ಆತ್ಮನಲ್ಲಿಯೇ ಇದೆ. ಆತ್ಮನ ಹೊರತಾಗಿ ಎಲ್ಲಿಯೂ ಇಲ್ಲ. ಈ ಶರೀರದಲ್ಲಿ ಅಂತೆ ಇಲ್ಲವೇ ಇಲ್ಲ. ಈ ಶರೀರದಕ್ಕಾಗಿ ನಾವು ಏನೇನ್ ಕೆಲಸ ಮಾಡ್ತಾ ಇದ್ದೇವೆ ಇದೆಲ್ಲ ಏನೂ ಉಪಯೋಗವಿಲ್ಲ. ಈಗ ಯಾವ ರೀತಿಯಾಗಿ ನಾವು ದಿನಾಲು ಒಂದು ದಶಲಕ್ಷಣ ಪರ್ವದಲ್ಲಿ 10 ದಿನಗಳವರೆಗೆ ನಿಜವಾದಂತಹ ಶ್ರದ್ಧೆಯಿಂದ ಧರ್ಮವನ್ನು ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತಾ ಇದ್ದೀವಿ ನಿಜವಾದಂತ ಧರ್ಮದ ಶ್ರದ್ಧೆ? ನಾವು ದಿನಾಲು ಪೂಜೆ ಮಾಡ್ತೀವಿ, ನೋಪಿ ಬೆಳಗ್ತೀವಿ, ಇತ್ಯಾದಿ ಪೂಜೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಮ್ಮ ಧರ್ಮವನ್ನು ಯಾವ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿಯೋ ಅದೇ ಧರ್ಮದ ಒಂದು ದಿನನಿತ್ಯದ ಒಂದು ಕಾರ್ಯದಲ್ಲಿ ನಿಜವಾಗಿ ಇಡೀ ಜೀವನ ತುಂಬ ನಾವೇನ್ ಮಾಡ್ಬೇಕು, ಆ ಒಂದು ಧರ್ಮದ ಪಾಲನೆಯನ್ನು ಮಾಡ್ಬೇಕು. ಈಗಿನ ಒಂದು ಸಮಯದಲ್ಲಿ ಏನಾಗ್ತಾ ಇಲ್ಲ, ಈ ರೀತಿಯಾದಂತಹ ಫಾಲೋ ಆಗ್ತಾ ಇಲ್ಲ. ಎಲ್ಲರೂ ಪಾಶ್ಚಾತ್ಯಕರಣವಾಗಿ ಅವರು ಬೇರೆಯವರ ಒಂದು ಸಂಸ್ಕೃತಿಯ ಕಡೆಗೆ ಏನಾಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದ್ರೆ ನಿಜವಾದಂತ ಪುರಾತತ್ವ ನಮ್ಮ ಜೈನ ಧರ್ಮವನ್ನು ತಿಳಿದುಕೊಳ್ಳಲು ಯಾರೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ನೀವು ನೋಡ್ಬೋದು, ಇಡೀ ಒಂದು ಭಾರತದಲ್ಲಿ, ಇಡೀ ಒಂದು ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಅಗೇತಾ ಇದ್ರೆ ಯಾವುದೇ ಒಂದು ನಿರ್ಮಾಣ ಕಾರ್ಯವಾಗ್ತಾ ಇದೆ, ಅಲ್ಲಿ ನೀವು ನೋಡ್ಬೋದು ಕೆಳಗೆ ಏನ್ ಸಿಗುತ್ತೆ, ನಮ್ಮ ಜಿನೇಂದ್ರ ಭಗವಂತರ ಮೂರ್ತಿಗಳೇ ಸಿಗುತ್ತೆ. ಹೊರತಾಗಿ ಬೇರೆ ಯಾವುದೇ ಧರ್ಮದ ಮೂರ್ತಿಗಳು ಸಿಗೋದಿಲ್ಲ. ಯಾಕಂದರೆ ಈ ನಮ್ಮ ಒಂದು ಜೈನ ಧರ್ಮವು ಅನಾದಿಯಿಂದ ಧರ್ಮವು ಬಂದಿದೆ ಮತ್ತು ಅನಂತ ಕಾಲದವರೆಗೆ ಇರುವುದಿದೆ. ಇದೇ ಒಂದು ನಿಜವಾದ ಧರ್ಮ, ಅಂತಿಮವರೆಗೆ ಇರುವುದು. ಇದನ್ನ ಯಾರು ತಿಳಿದುಕೊಳ್ತಾರೋ ಅವರೇ ನಿಜವಾದಂತಹ ಒಂದು ಜೈನರು ಆಗಿದ್ದಾರೆ. ಈ ಜೈನ ಧರ್ಮವನ್ನು ಉಳಿಸಬೇಕಾಗಿದ್ದರೆ ನಾವೇನ್ ಮಾಡ್ಬೇಕು, ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಬೇಕು ಮತ್ತು ನಾವು ಬೇರೆಯವರಿಗೆ, ನಮ್ಮ ಮಕ್ಕಳಿಗೂ ಸಂಸ್ಕಾರವನ್ನು ಕೊಡ್ಬೇಕು, ಪಾಠಶಾಲೆಗೆ ಕಳಿಸಬೇಕು. ಆದ್ಮೇಲೆ ನಮ್ಗೆ ಏನಾಗುತ್ತೆ, ಒಂದು ನಿಜವಾದಂತಹ ಜೈನ ಧರ್ಮದ ರಕ್ಷಣೆ ಆಗುತ್ತೆ. ಅದರ ಹೊರತಾಗಿ ನಾವು ಆಂದೋಲನ ಮಾಡ್ತೀವಿ, ಸರ್ಕಾರದ ವಿರುದ್ಧ ಓಡ್ತೀವಿ, ಇದೆಲ್ಲ ಏನೂ ಪ್ರಯೋಜನವಿಲ್ಲ. ಯಾವಾಗವರೆಗೆ ನಾವು ನಮ್ಮ ಚಿಕ್ಕ ಮಕ್ಕಳದಿಂದ ಸಂಸ್ಕಾರವನ್ನು ನೀಡುವುದಿಲ್ಲವೋ ಆವಾಗವರೆಗೂ ನಮಗೇನಾಗುವುದಿಲ್ಲ, ನಮ್ಮ ಜೈನ ಧರ್ಮವು ಎಂದು ಸುರಕ್ಷಿತವಾಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಜೈನ ಧರ್ಮವನ್ನು ಸುರಕ್ಷಿತವಾಗಿಡಲು ನೀವೇನ ಮಾಡ್ಬೇಕು, ಚಿಕ್ಕ ಮಕ್ಕಳಲ್ಲಿ ಸಂಸ್ಕಾರ ಕೊಡಿ. ನೀವು ಕೂಡ ಅವರನ್ನು ಮೊದಲನೆಯಿಂದ ಚಿಕ್ಕ ಮಕ್ಕಳದಲ್ಲಿಗೆ ಏನ್ ಮಾಡಿರಿ, ನಮೋಕಾರ ಮಂತ್ರ ಕಲಿಸಿ, ಚತ್ತಾರಿ ಮಂಗಲ ಪಾಠ ಕಲಿಸಿ, ದಿನಚರ್ಯೆ ಯಾವ ರೀತಿಯಾಗಿರ್ಬೇಕು, ನೀರು ಸೋಸಿ ಕುಡಿಯಬೇಕು, ರಾತ್ರಿ ಭೋಜನ ಮಾಡಬಾರದು, ಕಂದ ಮೂಲಗಳ ತ್ಯಾಗ ಮಾಡಬೇಕು. ಇದು ಚಿಕ್ಕ ಚಿಕ್ಕ ಒಂದು ವಿಷಯಗಳನ್ನು ನಾವೇನ್ ಮಾಡ್ಬೇಕು, ಚಿಕ್ಕವರಿದ್ದಾಗಲೇ ಅವ್ರಿಗೆ ಹೇಳ್ತಾ ಇರ್ತೇವೆ. ಯಾವ ರೀತಿಯಾಗಿ ಒಂದು ಪಾಠಶಾಲೆಯಲ್ಲಿ ನೀವು ಈ ರೀತಿಯಾದಂತಹ ವಿಷಯಗಳನ್ನು ತಿಳಿಸ್ತೀರೋ ಆವಾಗ ಅವರಿಗೆ ಏನಾಗ್ತದೆ, ಅವು ಮೂಡಿ ಹೋಗ್ತವೆ. ಅಂದ್ರೆ ಅವರ ಬ್ರೈನ್ ಏನಿರುತ್ತೆ, ಖಾಲಿ ಇರುತ್ತೆ. ನೀವು ಯಾವುದಂತೂ ಸಣ್ಣವರಾದಾಗ ಕಲಿಸ್ತಿರೋ ಅದು ಅವರಿಗೆ ಪರ್ಮನೆಂಟ್ ಜೀವನವಿಡೀ ಏನಾಗುತ್ತೆ, ಅದು ಅವರಿಗೆ ನೆನಪಿರಿಸು. ಅದರಿಂದ ಅವ್ರಿಗೆ ಏನಾಗ್ತಾ ಇದೆ, ಆ ಜೀವನವನ್ನು ಜೀವಿಸುವ ಕಲೆ ಸಿಗುತ್ತೆ. ಆರ್ಟ್ ಆಫ್ ಲಿವಿಂಗ್ ಯಾವ ರೀತಿಯಾಗಿ ಮಾಡ್ಬೇಕಂತ ಅವ್ರಿಗೆ ಅಲ್ಲಿ ಸಿಗುತ್ತೆ. ಮತ್ತೆ ನಾವು ನೋಡೋದನ್ನ ಮಾನಕಷಾಯ ಅಂತ ನಾವಿಲ್ಲಿ ನೋಡ್ತಾ ಇದ್ವಿ. ಮಾನಕಷಾಯದ ಅಭಾವವನ್ನು ಏನ್ ಮಾಡಿದ್ದಾರೆ, ಇಲ್ಲಿ ನಾವು ಮಾರ್ದವ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀವಿ. ಯಾವ ರೀತಿಯಾಗಿ ಒಂದು ನಿಂದೆಯು ಶತ್ರುವರು ಮಾಡುತ್ತಾರೆಯೋ, ಈ ಪ್ರಶಂಸೆಯನ್ನು ಏನ್ ಮಾಡ್ತಾರೆ, ಮಿತ್ರವನ್ನು ಮಾಡ್ತಾರೆ. ಅದನ್ನೇ ಹೇಳಿದ್ದಾರೆ, ಕ್ರೋಧದ ನಿಮಿತ್ತದಲ್ಲಿ ಶತ್ರುವರಾಗಿರುತ್ತಾರೆ ಮತ್ತು ಮಾನದ ನಿಮಿತ್ತದಲ್ಲಿ ಮಿತ್ರರಾಗಿದ್ದಾರೆ. ಮಿತ್ರರೇನ್ ಮಾಡ್ತಾರೆ, ನಮಗೆ ಹೆಚ್ಚು ಅಂದ್ರೆ ಉಗ್ಗಿಸುವಾಗಿ ನಮ್ಗೆ ಏನ್ ಮಾಡ್ತಾರೆ, ಅಂದ್ರೆ ನಮ್ಮ ಹತ್ರ ಹಣ ಬಂದ್ರೆ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ನೀವು ನೋಡ್ಬೋದು ಯಾವ ರೀತಿಯಾಗಿ ಒಂದು ಡಾಕ್ಟರ್ನ ಹೊರಗಡೆ ಕಂಪೌಂಡರ್ ಕೂತಿರ್ತಾರೆ. ಈಗ ನಮ್ಮ ಕೆಲಸ ತೆಗೆದುಕೊಳ್ಳೋಕೆ ನಾವೇನ್ ಮಾಡ್ತೀವಿ, ಕಂಪೌಂಡರ್ ಕೂಡ ಮತ್ತೆ ಡಾಕ್ಟರ್ ಹೇಗಿದ್ದೀರಾ ನೀವು ಅಂದ್ರೆ ಕಂಪೌಂಡರ್ನ ಕೂಡ ನಾವು ಡಾಕ್ಟರ್ನ ಉಪಮಾ ಮಾಡಿ ಹೇಳ್ಬಿಡ್ತೀವಿ. ಅಂದ್ರೆ ಇದೇ ರೀತಿಯಾಗಿ ನಾವು ಹೇಳ್ಬೋದು. ಅಂದ್ರೆ ಮುನ್ಷಿ ಅವ್ರು ಇರ್ತಾರೆ, ವಕೀಲ್ನ ಕೆಳಗಡೆ ಅಂತಾರ, ಅವ್ರಿಗೆ ಏನ್ ಹೇಳ್ತೀವಿ ನಾವು, ವಕೀಲರು ಅಂತ ಹೇಳ್ತೀವಿ. ಆದ್ರೆ ಅವ್ರು ನಿಜವಾದ ವಕೀಲರ ಅಲ್ಲ. ಯಾಕಂದ್ರೆ ನಮ್ಮ ಕೆಲಸ ಅವರಿಂದ ಆಗ್ತಾ ಇದೆ ಅಂತ ನಾವೇನ್ ಮಾಡ್ತೀವಿ, ಅವ್ರಿಗೆ ವಕೀಲ್ ಅಂತ ಹೇಳಿ ಹೊಗಳ್ತೀವಿ. ಅನೇಕ ರೀತಿಯಾಗಿ ನಾವು ನೋಡ್ಬೋದು, ಯಾರ ಹತ್ರ ಹಣ ಇರುತ್ತೆ ಅವ್ರಿಗೆ ನಾವೇಂತೀವಿ ಸಾಹುಕಾರ ಅಂತೀವಿ, ಸಾಹೇಬ್ರ ಅಂತೀವಿ. ಇವರಿಂದ ಅವ್ರಿಗೆ ನಾವು ಸಾಹೇಬ್ರ ಅಂದ್ಮೇಲೆ ಅವ್ರು ಸಾಹೇಬ್ರ ಆಗ್ತಾರ? ಇಲ್ಲ. ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಭಗವಂತನೇ ಗೊತ್ತು, ಒಂದು ನಿಮ್ಗೆ ಗೊತ್ತು, ನೀವ್ ಅಂತ ಇದ್ದೀನಿ. ಆದ್ರೆ ನಮ್ಮ ಕೆಲಸ ಈಗ ಆಗ್ತಾ ಇದ್ದೀನಿ, ನಾವೇನ್ ಮಾಡ್ತೀವಿ, ಅವ್ರಿಗೆ ಸಾಹೇಬ್ರ ಅಂತೀವಿ, ಸಾಹುಕಾರ ಅಂತೀವಿ, ಅನೇಕ ಉಪಮಗಳಿಂದ ಅವ್ರಿಗೆ ಕರಿತೀವಿ, ಭಗವಂತರ ಅಂತೀವಿ. ಭಗವಂತರು ಕೂಡ ಅನ್ಲಿಕ್ಕೆ ತಯಾರಾಗ್ತಾರೆ ಜನರು. ಯಾಕೆ? ಅವರ ಕೆಲಸ ಅಲ್ಲಿ ತೆಗೆದುಕೊಳ್ಳಕ್ಕೆ. ಆದ್ರೆ ನಿಜವಾದ ಒಂದು ನೀನೇ ಸ್ವಯಂ ಭಗವಂತನಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಆತ್ಮನನ್ನು ಪರಿಚಯ ಮಾಡಿಕೊಂಡ್ರೆ ನೀನೇನಾಗ್ಬಹುದು, ನಿಜವಾದ ಭಗವಂತನಾಗ್ಬಹುದು. ಮತ್ತಿಲ್ಲಿ ಹೇಳ್ತಾರೆ, ಯಾವ ರೀತಿಯಾಗಿ ಒಂದು
ಆ ಮೇ ಅಂದ್ರೆ ನಾನು ಎನ್ನುವುದು ಏನಿದೆ ಇದು ಒಂದು ಕೆಟ್ಟ ಒಂದು ಅಹಂಪನೆ ಆಗಿದೆ. ಅಹಂಪನೆ ಅಂದ್ರೆ ಏನು? ನನ್ನದು, ನಾನು, ನನ್ನದೇ, ಇದೆಲ್ಲ ಏನಾಗಿದೆ? ಒಂದು ಕೆಟ್ಟ ಶಬ್ದವಾಗಿದೆ. ನನ್ನದು ಈ ಒಂದು ಬಂದಾಗ ಏನಾಗತ್ತೆ? ನಾನು ನಾನು ಎಂದಾಗ ಮಾನಕಷಾಯ ಹೆಚ್ಚಾಗತ್ತೇ ಹೋಗ್ತಾ ಇದೆ. ಎಲ್ಲದರಲ್ಲಿಯೂ ನಾನೇ ಹೋಗ್ಬೇಕು, ನನ್ನ ಹೆಸರು ಬರ್ಬೇಕು, ನನ್ನಿಂದಲೇ ಸಾಧ್ಯವಾಗಿದೆ. ಅರೆ, ನಿನ್ನಿಂದ ನನ್ನಿಂದ ಇದೆಲ್ಲ ಏನೂ ಉಪಯೋಗವಿಲ್ಲ. ಇವತ್ತು ನಾನು ಈ ಕೆಲಸ ಮಾಡ್ತಾ ಇದ್ರೆ ನಾಳೆ ಬಂದು ಯಾರಾದ್ರೂ ಈ ಕೆಲಸ ಮಾಡ್ಬೋದು. ಎಲ್ಲಿಯವರೆಗೆ ನೀನು ನೀನು ಅಂತ ತಿಳ್ಕೊತೀಯ? ಯಾವುದೇ ಒಂದು ಜಗತ್ತಿನ ಕಾರ್ಯವು ನಿನ್ನಿಂದ ನಡೆಯುತ್ತಿಲ್ಲ ಮತ್ತು ನೀನು ಹೋಗದಿದ್ದರೆ ನಡೆಯೋದು ಇಲ್ಲ ಅಂತ ಇಲ್ಲ. ಯಾವ ಕೆಲಸ ಯಾವಾಗ ಆಗುವುದಿದೆಯೋ ಆವಾಗ ಅದೇ ಸಮಯದಲ್ಲಿ ಆಗುವುದು ಮತ್ತು ಆಗುತ್ತದೆ. ಅದಕ್ಕೆ ಹೇಳ್ತಾರೆ ಕ್ರಮ ನಿಯಮಿತ ಪರ್ಯಾಯ, ಕ್ರಮಬದ್ಧ ಪರ್ಯಾಯವಾಗಿದೆ. ಎಲ್ಲವೂ ಜಗತ್ತಿನ ಒಂದು ಕಾರ್ಯವು ಏನಾಗಿದೆ? ಕ್ರಮಬದ್ಧ ಪರ್ಯಾಯವಾಗಿಯೇ ನಡೆಯುತ್ತದೆ. ಮತ್ತು ನೀವು ನೋಡ್ಬೋದು, ಈಗ ನೀವು ನನ್ನ ಪ್ರವಚನವನ್ನು ಕೇಳ್ತಾ ಇದ್ದಾರೆ, ನಾನು ನಿಮಗೆ ಪ್ರವಚನ ನೀಡ್ತಾ ಇದ್ದೇನೆ. ಇದೂ ಕೂಡ ಒಂದು ಕೇವಲ ಜ್ಞಾನದ ಅಥವಾ ಕೇವಲ ಜ್ಞಾನಿಯಲ್ಲಿ ಭಗವಂತರ ಒಂದು ಕೇವಲ ಜ್ಞಾನದಲ್ಲಿ ಬಂದಿತ್ತು. ಇವತ್ತು ಈ ಉತ್ತಮ ಮಾರ್ಧವ ಧರ್ಮದಂದು ನಾನು ನಿಮಗೆ ಏನ್ ಮಾಡ್ತಾ ಇದ್ದೀನಿ? ಪ್ರವಚನ ಕೊಡ್ತಾ ಇದ್ದೀನಿ. ಈ ಒಂದು ವಾಕ್ಯವನ್ನು ಹೇಳ್ತಾ ಇದ್ದೀನಿ ಅಂತಾನೂ ಕೂಡ ಕೇವಲ ಜ್ಞಾನದಲ್ಲಿ ಏನಾಗಿದೆ? ಮೊದಲೇ ಮೂಡಿ ಬಂದಿದೆ. ಅಂದ್ರೆ ಯಾವುದೇ ಒಂದು ಕಾರ್ಯವು ಏನಾಗ್ತಾ ಇದ್ದಿಲ್ಲ, ಒಂದು ಪ್ರೀ ಡಿಸೈಡೆಡ್ ಇದೆಯಲ್ಲ, ಎಲ್ಲವೂ ಪ್ರೀ ಡಿಸೈಡೆಡ್ ಆಗಿ ವಿಚಾರ ಮಾಡಿ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ? ಹಣವನ್ನು ಗಳಿಸ್ತಾ ಇದ್ದೀವಿ, ಸಂಪಾದನೆ ಮಾಡ್ತಾ ಇದ್ದೀವಿ, ಮನೆಯನ್ನು ಗಳಿಸ್ತಾ ಇದ್ದೀವಿ, ಮನೆ ಕಟ್ತಾ ಇದ್ದೀವಿ, ಈ ರೀತಿಯಾಗಿ ದೊಡ್ಡ ದೊಡ್ಡ ಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ. ಇದೆಲ್ಲವೂ ಎಲ್ಲಿ ಹೋಗ್ತಾ ಇದೆ? ಎಲ್ಲಿಯೂ ಕೂಡ ಇದನ್ನು ತೆಗೆದುಕೊಂಡು ಹೋಗಲು ನಾವು ಏನ್ ಮಾಡೋದಿಲ್ಲ, ಸಾಧ್ಯವೇ ಇಲ್ಲ. ಇಲ್ಲೇ ಎಲ್ಲವನ್ನು ನಾವೇನ್ ಮಾಡ್ಬೇಕು? ಬಿಟ್ಟು ಹೋಗಬೇಕು. ಅಂತಿಮ ಸಮಯದಲ್ಲಿ ಇವೆಲ್ಲವುಗಳನ್ನು ಇದೇ ಸಂಸಾರದಲ್ಲಿ ಬಿಟ್ಟು ಹೋಗುದಿದೆ. ಎಲ್ಲಿಗಾದ್ರೂ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ಯಾಕಂದ್ರೆ ಇದು ಏನಾಗಿದೆ? ಮನುಷ್ಯಗತಿಯವರೆಗೆ ಪರ್ಯಾಪ್ತ, ಒಂದು ಲಾಸ್ಟ್ ಆಗಿದೆ, ಲಿಮಿಟ್ ಇದೆ ಇದರಲ್ಲಿ. ನೀವು ಎಲ್ಲಿಯೂ ಆದ್ರೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ ಮಾನಕಷಾಯ ಒಂದು ಏನಾಗಿದೆ? ಕೆಟ್ಟದಾದಂತಹ ಭಾವನೆಯನ್ನು ಕೊಡುವುದರಿಂದ ನಮ್ಗೇನಾಗ್ತದೆ? ದುಃಖವನ್ನೇ ಕೊಡ್ತಾ ಇದೆ. ಮತ್ತು ಸಂಯೋಗದಿಂದ ಏನಾಗ್ತಾ ಇದೆ? ನಾವು ಸುಖ ದುಃಖವನ್ನು ಪಡೆಯುತ್ತಾ ಇದ್ದೇವೆ. ಸಂಯೋಗಗಳಿಂದ ನಮಗೆ ಯಾವ ರೀತಿಯಾದಂತಹ ಪಂಖ, ಎಸಿ ಇವರಿಂದ ನಮ್ಗೆ ಅನೇಕ ರೀತಿಯಾದಂತಹ ಸಂಯೋಗಗಳಿಂದ ನಾವು ಏನಾಗ್ತಾ ಇದ್ದೀವಿ? ಖುಷಿ ಪಡ್ತಾ ಇದ್ದೇವೆ. ಆದ್ರೆ ಇವು ಸಂಯೋಗಗಳು ನಮಗೆ ಎಲ್ಲಿಯವರೆಗೆ ಇದಾವೆ ಅಂತ ನಾವು ವಿಚಾರ ಮಾಡಿದೀವ? ಇಲ್ಲ. ಯಾಕಂದ್ರೆ ಇದೊಂದು ಮಾನಕಷಾಯವು ಏನಾಗಿದೆ? ಒಂದು ಸಿಹಿಯಾದಂತಹ ವಿಷದಂತ ಆಗಿದೆ. ಒಂದು ಇರುತ್ತೆ ವಿಷ, ಒಂದು ಸಿಹಿ ವಿಷ. ನೀವು ನೋಡ್ಬೋದು, ನಾನು ಏನ್ ಹೇಳಿದೆ? ಒಂದಿರುತ್ತೆ ವಿಷವನ್ನು ಯಾರು ಕೊಡುವುದಿಲ್ಲ, ಆದ್ರೆ ಸಿಹಿಯಾದಂತ ವಿಷವನ್ನು ಕೊಟ್ಟು ಏನ್ ಮಾಡ್ತಾರೆ? ಕುಡಿತಾರೆ. ಯಾಕಂದ್ರೆ ಸಿಹಿ ಇದೆ ಅಲ್ವಾ? ಸಿಹಿ ತಿಂಡಿ ಎಲ್ಲ ಏನ್ಸರುತ್ತೆ? ನಮ್ಗೆ ಚೆನ್ನಾಗಿ ಅನ್ಸುತ್ತೆ. ಸಿಹಿ ತಿನ್ನುವುದು ಎಲ್ಲರಿಗೂ ಏನಾಗುತ್ತೆ? ಚೆನ್ನಾಗಿ ಅನ್ಸುತ್ತದೆ. ಆದ್ರೆ ಇದೊಂದು ಮಾನಕಷಾಯವು ಏನಾಗ್ತದೆ? ಸಿಹಿಯಾದಂತ ವಿಷಯವಾಗಿದೆ. ಅದಕ್ಕಾಗಿ ಇದರಿಂದ ನಾವೇನ್ ಮಾಡ್ಬೇಕು? ದೂರವಿರ್ಬೇಕು. ಆದ್ರೂ ಕೂಡ ಏನು? ಸಿಹಿ ತಿನ್ನುವುದರಿಂದ ನಮ್ಗೆ ಏನತ್ತೆ? ಒಳ್ಳೆಯದೇ ಅನ್ಸುತ್ತೆ. ಅದಕ್ಕಾಗಿ ಮಾನಕಷಾಯ ಬಂದ್ರೆ ನಮ್ಗೆ ಏನ್ಸುತ್ತೆ? ಒಳ್ಳೇದ್ ಅನ್ಸುತ್ತೆ. ನೀವು ನೋಡ್ಬೋದು, ಜಗತ್ತಿನಲ್ಲಿ ಎಲ್ಲರಿಗೂ ಏನಾಗುತ್ತೆ? ಸಮ್ಮಾನ ಸಿಗುತ್ತೆ, ಸಮ್ಮಾನವನ್ನು ಪಡೆಯುತ್ತಾರೆ. ಅನೇಕ ಜನರು ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರತಿಭಾ ಒಂದು ಅವರ ಪ್ರತಿಭೆಯನ್ನು ತೋರಿಸುತ್ತಾ ಒಳ್ಳೆ ಕಾರ್ಯ ಮಾಡುತ್ತೆ. ಈಗ ನೋಡ್ಬೋದು ನೀವು, ಒಲಿಂಪಿಕ್ ನಲ್ಲಿ ಗೇಮ್ಸ್ ಗೆಲ್ತಾ ಇದ್ದಾರೆ, ಅವ್ರಿಗೆ ಏನ್ ಮಾಡ್ತಾ ಇದೆ? ಪದಕ ಸಿಗುತ್ತಾ ಇದೆ. ಈ ಪದಕವು ಅವರಿಗೆ ಒಂದು ಏನಾಗ್ತಾ ಇದೆ? ವಿಶಿಷ್ಟವಾದಂತಹ ಪದವನ್ನು ಕೊಡ್ತಾ ಇದೆ, ಸಮ್ಮಾನವನ್ನು ಕೊಡ್ತಾ ಇದೆ. ಭಾರತ ಸರ್ಕಾರ ಸಮ್ಮಾನ ಕೊಡುತ್ತೆ. ಅದರಲ್ಲಿ ಏನ್ ಅನ್ಸ್ತಾ ಇದೆ? ಮಾನ ಸಮ್ಮಾನ ಏನಾಗ್ತಾ ಇದೆ? ಸಹಿತ ಮಾನ ಕೊಡ್ತಾ ಇದ್ದಾರೆ ನಿಮ್ಗೆ. ನೀವೇನ್ ಮಾಡ್ತಾ ಇದ್ದೀರಿ? ಸ್ವೀಕರಿಸ್ತಾ ಇದ್ದೀರಿ. ಮುಂದೆ ಅಹಂಕಾರ, ಅಭಿಮಾನ. ಈಗ ಅವ್ರಿಗೆ ಅನ್ಸ್ತಾ ಇದ್ರು, ಜಾಲಿನ್ ಥ್ರೋದಲ್ಲಿ ಯಾರಾದ್ರೂ ಫಸ್ಟ್ ನಂಬರ್ ಬಂದ್ರು, ಬಲ್ಲೆ ಎಸೆತದಲ್ಲಿ. ಆ ಬಲ್ಲೆ ಎಸೆತದಲ್ಲಿ ನೀವು ಈಗ ಫಸ್ಟ್ ಬಂದಿದ್ದೀರಾ, ಮುಂದಿನ ವರ್ಷ ಯಾರಾದ್ರೂ ಬಂದು ಅಲ್ಲಿ ಫಸ್ಟ್ ಬರ್ತಾರೆ ಮತ್ತು ನಿಮ್ಮ ಆ ಸ್ಥಾನವನ್ನು ಅಂದ್ರೆ ರೆಕಾರ್ಡ್ ಬ್ರೇಕ್ ಮಾಡ್ಬಿಡ್ತಾರೆ. ಯಾವುದೇ ಒಂದು ರೆಕಾರ್ಡ್ ಏನಿಲ್ಲ, ಅಂತಿಮವೇ ಇಲ್ಲ. ಯಾರಾದ್ರೂ ಬಂದು ಆ ರೆಕಾರ್ಡ್ನ ಏನ್ ಮಾಡ್ತಾರೆ? ನಾಶ ಮಾಡ್ತಾರೆ, ಅಥವಾ ರೆಕಾರ್ಡ್ನ ಕ್ರ್ಯಾಕ್ ಮಾಡ್ತಾರೆ. ಆ ರೆಕಾರ್ಡ್ನ ಕ್ರ್ಯಾಕ್ ಮಾಡಿ ಮುಂದೆ ಹೋಗ್ತಾರೆ. ಅದೇ ಒಂದು ಜೈನ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ, ನೀನು ಭಗವಂತನಾಗು. ಈ ಭಗವಂತನಾಗುವ ಒಂದು ರೆಕಾರ್ಡ್ನ ಲೈನ್ ನಲ್ಲಿ ನೀನು ಒಂದು ಏನ್ ಮಾಡು? ಲೈನ್ ಹಚ್ಚಿಕೊ. ಆ ಲೈನ್ ಹಚ್ಚಿಕೋದು ನೀವು ಯಾವಾಗೂ ಸ್ವಾಧ್ಯಾಯ ಮಾಡುವುದರಿಂದ, ದಿನಾಲು ದಿನನಿತ್ಯ ದೇವ ದರ್ಶನ ಮಾಡುವುದರಿಂದ, ಸಾಧು ಸಂತುಗಳ ಸಮಾಗಮದಿಂದ ಇರುವುದರಿಂದ, ಅವರ ಒಂದು ನಿಯಮ ಪಾಲಿಕೆಯನ್ನು ಮಾಡುವುದರಿಂದ, ಅವರ ವೈಯಾವೃತ್ತಿ ಮಾಡುವುದರಿಂದ ನಾವೇನ್ ಮಾಡ್ಬೋದು? ಈ ಒಂದು ಮೋಕ್ಷ ಮಾರ್ಗದಲ್ಲಿ ಹೋಗ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಒಂದು ವಸ್ತುವಿನ ಒಂದು ವಸ್ತುವಿನ ಯಾವುದೇ ಒಂದು ನಮ್ಮ ಸುತ್ತಮುತ್ತಲಿನ ವಸ್ತುಗಳಿದ್ದಾವೆ, ಆ ವಸ್ತುಗಳ ಕಾರಣದಿಂದ ನಾವೇನಾಗ್ತಾ ಇದ್ದೀವಿ, ಹೆಚ್ಚಾಗಿ ದುಃಖವಾಗ್ತಾ ಇದ್ದೀವಿ. ಆ ವಸ್ತುಗಳ ಕಾರಣದಿಂದ ನಮ್ಗೆ ಏನಾಗ್ತಾ ಇದೆ, ಮತ್ತೆ ದುಃಖವೇ ಹೆಚ್ಚಾಗುತ್ತಿದೆ. ಆ ದುಃಖ ಸಂಯೋಗ, ಆ ವಸ್ತುಗಳನ್ನು ನನ್ನದೆಂದು ನಾನು ಬಯಸುತ್ತಿದ್ದೇನೆಯೋ ಆ ಕಾರಣದಿಂದ ಏನಾಗ್ತಾ ಇದೆ, ನನಗೆ ದುಃಖವು ಆಗ್ತಾ ಇದೆ. ಆ ದುಃಖವನ್ನು ನಾವು ನಾಶ ಮಾಡ್ಬೇಕಾಗಿದ್ರೆ ಏನ್ ಮಾಡ್ಬೇಕು, ಆ ಒಂದು ನನ್ನದಂತಹ ಒಂದು ನನ್ನ ವಸ್ತುವಿನೆಂದು ಭಾವನೆ ಇದೆಯಲ್ಲ, ಆ ಭಾವನೆಯನ್ನು ನೀವು ಏನ್ ಮಾಡ್ಬೇಕು, ನಾಶ ಮಾಡ್ಬೇಕು. ಆ ಭಾವನೆಯನ್ನು ಯಾವಾಗ ನೀವು ನಾಶ ಮಾಡ್ತೀರೋ ಆವಾಗ ಒಂದು ನಿಜವಾದಂತಹ ಮಾನಕಷಾಯವನ್ನು ನೀವು ನಾಶ ಮಾಡಬಹುದು. ಈಗ ನೋಡಿರ್ಬೋದು ನೀವು, ನಾರಾಯಣನು ಹುಟ್ಟಿದ್ದು ಎಲ್ಲಿ, ನೀವು ಕತೆ ಕೇಳಿರ್ತೀರಾ. ನಾರಾಯಣ ಹುಟ್ಟಿದ್ದು ಜೈಲ್ನಲ್ಲಿ, ಮತ್ತು ಅವನು ಬೆಳೆದಿದ್ದು ರಾಜ ಅರಮನೆಯಲ್ಲಿ, ಅವನು ಮತ್ತು ಜೀವನ ವ್ಯಾಪಿಸಿದ್ದು ರಾಜ ಅರಮನೆಯಲ್ಲಿ. ಆದ್ರೆ ಸತ್ತಿದ್ದೆಲ್ಲಿ, ಕಾಡಿನಲ್ಲಿ. ಸಾಯುವಾಗ ಅವನಿಗೆ ಏನ್ ಮಾಡ್ತಾ ಇದ್ರು, ನೀರು ಕೂಡ ದಿಕ್ಕಾಗ್ಲಿಲ್ಲ. ಅವನ ಅಣ್ಣನು ನೀರು ತೆಗೆಯಲಿಕ್ಕೆ ಹೋದ್ರೆ ಅವನಿಗೇನಾಯ್ತು, ಬಾಣ ಹೊಡೆದು ಯಾರಾದ್ರೂ ಅವರಿಗೆ ಶಿಕಾರ ಮಾಡಿಬಿಟ್ರು. ಅವನು ಅಂತಿಮ ಸಮಯದಲ್ಲಿ ನೀರು ಕೂಡ ಅವನಿಗೆ ಸಿಗ್ಲಿಕ್ಕೆ ಸಾಧ್ಯ ಈಗ. ಆದ್ರೆ ವಿಚಾರ ಮಾಡಿ, ನಮ್ದು ಕೂಡ ಪರಿಸ್ಥಿತಿ ಹೀಗೆ ಆಗ್ಬಹುದು. ಈ ಒಂದು ಎಲ್ಲ ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಎಷ್ಟೇ ಒಂದು ದೊಡ್ಡ ನಾವು ಮಾನಕಷಾಯವನ್ನು ಈ ಸಂಗ್ರಹಿಸಿ ಅಥವಾ ಸಂಪಾದಿಸಿ ಇವೆಲ್ಲವನ್ನು ನಾವು ಏನ್ ಮಾಡ್ಬೋದು, ಇಲ್ಲೇ ಬಿಟ್ಟು ಹೋಗುದಿಲ್ಲ. ಅಂತಿಮ ಸಮಯದಲ್ಲಿ ಯಾವುದೇ ಒಂದಂತಹ ಏನ್ ಮಾಡೋದಿಲ್ಲ, ವಸ್ತುಗಳನ್ನು ನಾವು ತೆಗೆದುಕೊಂಡು ಹೋಗುವುದಿಲ್ಲ. ಸ್ವಲ್ಪ ನಾವು ವಿಚಾರ ಮಾಡ್ಬೇಕು. ನಾವು ಇಲ್ಲೇ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಾವು ಯಾವಾಗ ಒಂದು ಪೀಡಿತ ರೋಗದಿಂದ ಬಳಲುತ್ತಿರುತ್ತೇವೋ, ಯಾವಾಗ ನಿಮ್ಗೆ ಅಂದ್ರೆ ಹೆಚ್ಚು ಒಂದು ಮಾನ ಕಷಾಯ ಆಯ್ತು, ನನ್ನದೇ ಅಂತ ಆಯ್ತು ಅಂತ ಹಾಸ್ಪಿಟಲ್ಗೆ ಹೋಗಿ, ನೀವು ಹಾಸ್ಪಿಟಲ್ಗೆ ಹೋಗಿ ಒಂದು ICU ವಾರ್ಡ್ ನಲ್ಲಿ ನೀವು ವಿಚಾರ ಮಾಡ್ರಿ, ಎಲ್ಲ ಪೇಷಂಟ್ ಗಳನ್ನು ನೋಡ್ರಿ. ಆ ಪೇಷಂಟ್ ನ ಸ್ಥಾನದಲ್ಲಿ ನೀವು ಕೂಡ ಒಂದು ಕಲ್ಪನೆ ಮಾಡಿ ನೋಡ್ರಿ, ನಾನು ಅಲ್ಲಿದ್ರೆ ಏನಾಗ್ಬೋದು. ನನ್ನ ಸ್ವತಃದ ಕಾಲು ಕೈಯು ಅದನ್ನು ಕೂಡ ನನಗೆ ಎಬ್ಬಿಸಲು ಸಾಧ್ಯವಾಗ್ತಾ ಇಲ್ಲ. ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇದೆ. ಯಾವುದೇ ಒಂದು ಡಾಕ್ಟರ್ ಕೂಡ ನನಗೆ ಏನ್ ಮಾಡ್ತಾ ಇದೆಲ್ಲ, ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಶರೀರವೇ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ. ಆ ಶರೀರದಲ್ಲಿ ಇಂತಹ ರೋಗಗಳು ಬಂದು ಎಸೆದಿವೆ. ಆ ರೋಗದ ಕಾರಣದಿಂದ ನಮ್ಗೆ ಏನಾಗ್ತಾ ಇದೆ, ದುಃಖವೇ ದುಃಖವೂ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಮಾನಕಷಾಯವನ್ನು ಬಿಡು ಮತ್ತು ನಿಜವಾದಂತಹ ಧರ್ಮವನ್ನು ಏನ್ ಮಾಡು, ನೀವು ಪಡೆ ಅಥವಾ ಅದನ್ನು ಏನ್ ಮಾಡು, ಸಂಗ್ರಹಿಸಿ. ಅದ್ರ ಮೇಲೆ ನಾವು ನೋಡೋಣ. ಈಗ ಒಬ್ರು ಒಂದು ಸಣ್ಣದಂತ ನಿಮ್ಗೆ ಒಂದು ಕತೆ ಹೇಳ್ತೀನಿ. ಈಗ ನೀವು ನೋಡ್ರಿ, ಒಬ್ಬರ ರಾಜ ಆಯ್ತ. ಆ ರಾಜನಿಗೆ ಏನ್ ಅನಿಸಿತು, ಒಮ್ಮೆ ನಮ್ಮ ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳ ನಡುವೆ ಒಬ್ಬ ಮೂರ್ಖ ರಾಜನು ಕೂಡ ಇರ್ಬೇಕು ಅಂತ ಅವ್ನಿಗೆ ಅನಿಸ್ತು. ಈಗ ರಾಜ ಇದ್ದಾನೆ, ಅವ್ನ್ ವಿಚಾರ ಮಾಡಿದ ಮೂರ್ಖ ರಾಜ ಇರ್ಬೇಕು ಅಂತ ಆದೇಶ ಹೊರಡಿಸ್ದ. ಯಾರಾದ್ರೂ ಒಬ್ರು ಎಲ್ಲರೂ ಮೂರ್ಖನ್ ಕರ್ಕೊಂಡ್ ಬಂದ್ರು. ಆ ಮೂರ್ಖನ್ ಕರ್ಕೊಂಡ್ ಬಂದ್ಮೇಲೆ ಏನ್ ಮಾಡ್ಬಿಟ್ರು, ಆ ರಾಜ್ಯ ಪಾಠದಲ್ಲಿ ಮಂತ್ರಿಗಳ ನಡುವೆ ಅವನನ್ನ ಕುಣಿಸ್ಬಿಟ್ರು. ಈಗ ರಾಜ್ಯಸಭೆ ನಡೀತಾ ಇದೆ. ಆ ರಾಜ್ಯಸಭೆಯಲ್ಲಿ ಅವನು ಕೂಡ ಮೂರ್ಖನಾಗಿ ಕೂತಿರ್ತಾನೆ. ಮತ್ತು ರಾಜ್ಯಸಭೆ ನಡೆದಾಗ ಒಂದ್ ಸ್ವಲ್ಪ ಏನಾದ್ರು ಅವನು ಮಷ್ಕಿರಿ ಮಾಡ್ತಾನೆ, ಅಥವಾ ಅವನು ಒಂದು ಏನಂತಾರೆ ಅದಕ್ಕೂ ಚುಣುಕು ಯಾವ್ದಾದ್ರು ಹೇಳ್ತಾನೆ, ಅಥವಾ ಒಂದು ಹಸು ಬರುವಂತಾದಂತ, ಅಂದ್ರೆ ಸ್ಮೈಲ್ ಬರುವಂತಾದಂತ ಏನ್ ಮಾಡ್ತಾ ಇದ್ದಾನೆ, ಅವನೊಂದು ಯಾವ್ದಾದ್ರು ಒಂದು ಜೋಕ್ ಹೇಳ್ತಾನೆ. ಆ ಜೋಕ್ ಹೇಳಿದ್ಮೇಲೆ ಎಲ್ಲರಿಗೆ ಏನ್ ಅನ್ಸುತ್ತೆ, ನಗು ಅನ್ಸುತ್ತೆ. ಹೀಗೆ ಒಂದು ರಾಜ್ಯಸಭೆ ನಡೀತಾ ಇದೆ, ಎಲ್ಲರಿಗೂ ಮಜಾ ಅನಿಸ್ತಾ ಇದೆ. ಮತ್ತೆ ಏನಾಗ್ತದೆ, ಹೀಗೆ 2 ವರ್ಷ ಕಳೆದು ಹೋಗ್ತಾ ಇದೆ. ಒಮ್ಮೆ ಏನಾಗುತ್ತೆ, ರಾಜನು ಬಹಳ ಏನಾಗುತ್ತೆ, ಒಂದು ರೋಗದಿಂದ ಬಳಲುತ್ತಿರುತ್ತಾನೆ. ಆ ರೋಗದಿಂದ ಬಳಲುತ್ತಿರುವಾಗ ಅವನ್ಗೆ ಏನ್ ಹೇಳ್ತಾರೆ, ಎಲ್ಲ ಡಾಕ್ಟರ್ಗಳು ಚೆಕಪ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆವಾಗ ಆ ಡಾಕ್ಟರ್ ಹೇಳ್ಬಿಡ್ತಾರೆ, ಈಗ ರಾಜನ ಹತ್ರ ಏನಿಲ್ಲ, ಹೆಚ್ಚು ಸಮಯವಿಲ್ಲ. ರಾಜನ ಏನಾಗ್ತಾನೆ, ಇನ್ನು ಸ್ವಲ್ಪ ಸಮಯದಲ್ಲಿ ಅವನು ಸತ್ತು ಹೋಗ್ಬಿಡ್ತಾನೆ. ಆವಾಗ ಎಲ್ಲರೂ ಮಂತ್ರಿಗಳು ಏನ್ ಮಾಡ್ತಾರೆ, ಅವನನ್ನು ಒಂದು ರಾಜ್ಯಸಭೆಯಲ್ಲಿ ಒಂದು ಬೆಡ್ ಹಾಕಿ ಅಲ್ಲಿ ಅವನನ್ನು ಯಾವಾಗ ನಾವು ಅಂತಿಮ ಸಮಯದಲ್ಲಿ ಯಾವ ರೀತಿಯಾಗಿ ಮಲಗಿಸ್ಬಿಡ್ತೀವಿ ಆ ರೀತಿಯಾಗಿ ಮಲಗಿಸ್ಬಿಟ್ರು. ಎಲ್ಲರೂ ಅವನಿಗೆ ಸಾಂತ್ವನೆಯನ್ನು ಕೊಡ್ತಾ ಇದ್ರು. ನೀವು ರಾಜ ಏನು ಚಿಂತೆ ಮಾಡ್ಬೇಡ್ರಿ, ನಿಮ್ ಹಿಂದೆ ನೀವು ಎಲ್ಲರೂ ಈ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ರಿ, ನಾವು ಒಳ್ಳೆಯದಾಗಿ ಇದನ್ನು ಏನ್ ಮಾಡ್ತೀವಿ, ಸಂಭಾಳಿಸ್ತೀವಿ. ಇದನ್ನು ನಾವು ಒಳ್ಳೆಯದಾಗಿ ಮುಂದುವಡಿಸ್ತೀವಿ, ನಿಮ್ಮ ಪರಂಪರೆ ನಿಮ್ಮ ಹೆಸರನ್ನು ನಾವು ಕಾಯಿಸ್ತೀವಿ. ಈ ರೀತಿಯಾಗಿ ಅನೇಕ ರೀತಿಯಾದಂತ ಸಾಂತ್ವನೆಯನ್ನು ಅಲ್ಲಿ ಕೊಡ್ತಾ ಇದ್ರು. ಆ ಮೂರ್ಖನ ಏನ್ ಹಿಂದೆ ನಿಂತ ಈ ಎಲ್ಲ ಒಂದು ಕಥೆಯನ್ನು ನೋಡ್ತಾ ಇದ್ದ. ಇವ್ರೆಲ್ಲರೂ ರಾಜನಿಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದ ಅವನು. ಈಗ ಅವನಿಗೂ ಕೂಡ ಅನಿಸ್ತು, ನಾನು ಕೂಡ ರಾಜನಿಗೆ ಏನಾದ್ರು ಹೇಳ್ಬೋದು. ಆಗ ಅವನು ಏನ್ ಮಾಡ್ತಾನೆ, ಎಲ್ಲ ಮಂತ್ರಿಗಳು ಆದ್ಮೇಲೆ ಅವನು ರಾಜನ ಹತ್ರ ಹೋಗ್ತಾನೆ ಮತ್ತು ರಾಜನ ಹತ್ರ ಕೇಳ್ತಾನೆ,
ರಾಜರು ನೀವು ಎಲ್ಲಿಯಾದ್ರೂ ಹೋಗ್ಲಿಕ್ಕೆ ತಯಾರು ಮಾಡ್ತಾ ಇದೀವಿ, ಹೋಗುವ ತಯಾರಿಯಲ್ಲಿದ್ದೀರಾ ಅಂದ್ರೆ ಎಲ್ಲರೂ ಕೇಳ್ತಾ ಇದಾರಲ್ಲ. ನೀವೇನು ಚಿಂತೆ ಮಾಡ್ಬೇಡ್ರಿ, ನಾವ್ ಇಲ್ಲೆಲ್ಲ ಹಿಂದಿದ್ದೇವೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅವನಿಗೆ ಏನ್ ಅನಿಸ್ತು, ರಾಜ ಎಲ್ಲಾದ್ರೂ ಬಹಳ ತಿರ್ಗಾಡ್ಲಾಕ್ ಹೊಂಟಿದ್ದಾನೆ ಅಂತ ಅನಿಸ್ತು. ಅದಕ್ಕಾಗಿ ಅವನೇನಂದ, ರಾಜನು ನೀವು ಎಲ್ಲಿಯಾದ್ರೂ ತಿರ್ಗಾಡ್ಲಿಕ್ಕೆ ಅಥವಾ ಎಲ್ಲಿಯಾದ್ರೂ ದೂರಿಗೆ ಪ್ರವಾಸಕ್ಕಾಗಿ ಹೊಂಟಿದ್ದೀರಾ? ರಾಜನ ಉತ್ತರ ಕೊಡ್ತಾನೆ. ಮೂರ್ಖಿದ್ದಾನೆ ಉತ್ತರ ಆದ್ರೆ ಕೊಡ್ಬೇಕು, ಯಾಕಂದ್ರೆ ಅವನೇ ಮಂತ್ರಿಯಾಗಿ ಮಾಡಿಸಿದ್ದಾನೆ ರಾಜನೇ. ರಾಜ ಹೇಳ್ತಾನೆ, ಹಾ ಹಾ ಹೊಂಟಿದ್ದೀನಿ ಅಪ್ಪ ಅಂತ. ಅಂತ ಮೂರ್ಖೇನಂತಾನೆ, ಮತ್ ಇಲ್ಲೇನ್ ಮಲ್ಕೊಂತಿದ್ದೀರಾ? ನೀವು ಹೋಗಿ ತಯಾರಿ ಮಾಡಿ, ಬ್ಯಾಗ್ ಎಲ್ಲ ಇದ್ ಮಾಡ್ರಿ, ಮತ್ತು ಅಲ್ಲಿಗೆ ಸಾಮಾನೆಲ್ಲ ಬೇಕು, ಆ ಸಾಮಾನು ಮತ್ತು ನಿಮ್ಮ ಸೈನಿಕರು, ರಾಣಿಗಳು ಎಲ್ಲರನ್ನು ತಯಾರು ಮಾಡಿಸಿ. ಅವಾಗ ರಾಜ ಹೇಳ್ತಾನೆ, ಅಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ಅಥವಾ ಯಾವುದೇ ರಾಣಿ, ಯಾವುದೇ ಸೈನಿಕನನ್ನು ತೆಗೆದುಕೊಂಡು ಹೋಗಲು ಪರ್ಮಿಷನ್ ಇಲ್ಲ ಅಂತ ಅವನು ಹೇಳ್ತಾನೆ. ಅದೆಂತ ಜಾಗ, ಅಲ್ಲಿ ಪರ್ಮಿಷನ್ ಇಲ್ಲ. ಮತ್ತು ರಾಜನು ಹೇಳಿದ್ಮೇಲೆ ಮೂರ್ಖನಿಗೆ ಮತ್ತೆ ಪ್ರಶ್ನೆ ಬರುತ್ತೆ. ಈಗ ಮೂರ್ಖನಿಗೆ ಕೇಳ್ತಾನೆ, ನೀವು ಮೊದ್ಲಲ್ಲಿ ಹೋಗಿದ್ದೀರಾ ರಾಜರೇ? ರಾಜ ಹೇಳ್ತಾನೆ, ಇಲ್ಲ. ಆದ್ರೆ ನಿಮ್ಗೆ ಹೇಗ್ ಗೊತ್ತಾಯ್ತು? ರಾಜನ್ ಹೇಳ್ತಾರೆ, ನಾನು ಯಾವಾಗ ಚಿಕ್ಕನಿದ್ದಿಲ್ವಾ, ಅವಾಗಿಂದಲೇ ನನ್ಗೆ ಇದೆಲ್ಲಾ ಗೊತ್ತಿದೆ. ಈಗ ಮೂರ್ಖನು ಹೇಳ್ತಾನೆ, ಮೂರ್ಖನು ಹೇಳದಿಂದ ಒಂದು ಒಳ್ಳೆಯ ಒಂದು ಲೈನ್ ಇದೆ, ನೀವು ಕೇಳಿ. ಮೂರ್ಖನೇನ್ ಹೇಳ್ತಾನೆ, ರಾಜ ನಿಮ್ಗೆಲ್ಲಾ ಇಷ್ಟೆಲ್ಲಾ ಗೊತ್ತಿದ್ರು ನೀವೇನ್ ಮಾಡ್ತಾ ಇದ್ದೀರಿ? ಈ ಒಂದು ಜಂಜಾಲನ್ನು ನೀವೇನ್ ಮಾಡ್ತಿದ್ದೀರಿ? ಸಾಮ್ರಾಜ್ಯವನ್ನು ಕಟ್ಟಿದ್ದೀರಿ. ಅಂದ್ರೆ ನಿಮಗೆ ಚಿಕ್ಕವನಿದ್ದಾಗಲೇ ಈ ಮಾತು ಗೊತ್ತಿತ್ತು. ನೀವು ಎಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಯಾವುದೇ ರೀತಿಯಾದಂತ ವಸ್ತುವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಮತ್ತು ಅಲ್ಲಿಂದ ಮರಳಿ ಬರಲು ಸಾಧ್ಯವಿಲ್ಲ. ಈ ಮಾತು ನಿಮಗೆ ಚಿಕ್ಕವನಿದ್ದಾಗಲೇ ಗೊತ್ತಿದ್ದರೂ ಕೂಡ ನೀವೇನ್ ಮಾಡಿದ್ರಿ? ಈ ಎಲ್ಲ ಸಾಮ್ರಾಜ್ಯವನ್ನು ಒಂದು ಕಟ್ಟಿದ್ರಿ. ಏನಾದ್ರೂ ಉಪಯೋಗವಾಯ್ತಾ? ಆ ರಾಜನು ಕೂಡ ಮೂರ್ಖನ ಕಡೆ ನೋಡಿ ಒಂದು ನೊಗಳ ಮಗೆಯಿಂದ ಅವನೇನ್ ಮಾಡ್ತಾ ಇದ್ದ, ಅವನ ತರ ನೋಡ್ತಾ ಇದ್ದ. ಅಂದ್ರೆ ನೀವು ಕೂಡ ವಿಚಾರ ಮಾಡಿ, ಈ ಒಂದು ಕಥೆಯಿಂದ ನಾವ್ ಏನ್ ತಿಳ್ಕೊಂಡಿವಿ? ಆ ಮೂರ್ಖನು ಅಂತಿಮದಲ್ಲಿ ಏನ್ ಮಾಡ್ತಾನೆ, ತನ್ನ ಒಂದು ಕೊರಳಲ್ಲಿರುವ ಒಂದು ಹಾರವನ್ನು ತೆಗೆದು ಆ ರಾಜನಲ್ಲಿ ಹಾಕ್ತಾನೆ ಮತ್ತು ರಾಜನಿಗೆ ಹೇಳ್ತಾನೆ, ನಾನು ಇಷ್ಟು ವರ್ಷದಿಂದ ನಾನೇ ಮೂರ್ಖನೆಂದು ತಿಳ್ತಾ ಇದ್ದಾನೆ, ಈಗ ನನಗ್ ಗೊತ್ತಾಯ್ತು, ನೀವು ನನ್ನಕ್ಕಿಂತ ಮಹಾ ಮೂರ್ಖನೆಂದ ಅವನಿಗೆ ಹೇಳಿ ರಾಜನಿಗೆ ಆ ಒಂದು ಹಾರವನ್ನು ಹಾಕ್ತಾನೆ. ಅಂದ್ರೆ ನೀವು ವಿಚಾರ ಮಾಡಿ, ಈ ಒಂದು ಮೂರ್ಖನ ಕಥೆಯಿಂದ ನಾವ್ ಏನ್ ತಿಳ್ಕೊಂಡಿವಿ ಅಂದ್ರೆ, ನಮ್ಗೆಲ್ಲರಿಗೂ ಇದೊಂದು ಗೊತ್ತಿದೆ. ನಾವು ಚಿಕ್ಕವರಿದ್ದಾಗಲೇ ಅನೇಕ ರೀತಿಯಾದಂತ ನಮ್ಮ ಸುತ್ತಮುತ್ತಲಿನ ಪಾರಿವಾರಿಕ ಜನರು ಎಲ್ಲರೂ ಸಾಯುತ್ತಾರೆ, ಅವರನ್ನ ನಾವು ಅಂತಿಮ ಸಂಸ್ಕಾರವಾಗಿ ಮಾಡ್ತೀವಿ. ಯಾವುದೇ ಒಂದು ಒಡುಪು ಕೂಡ ಸುಡುವಾಗ ನಮ್ಮ ಶರೀರದ ಮೇಲೆ ಇರುವುದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ ಶರೀರವನ್ನು ನೀವು ಸುಂದರವಾಗಿಡುವ ಒಂದು ಕಾರ್ಯವನ್ನು ಹೇಗೆ ಮಾಡ್ತಾ ಇದ್ದೀರಾ ಡೈಲಿ, ಅದೇ ರೀತಿಯಾಗಿ ಆತ್ಮನನ್ನು ಕೂಡ ಸುಂದರವಾಗಿ ಇಡುವ ಕಾರ್ಯವನ್ನು ಮಾಡ್ಬೇಕು. ಅದು ಹೇಗೆ ಸಾಧ್ಯ? ಅದು ಒಂದು ಜೈನ ಧರ್ಮದ ಸ್ವಾಧ್ಯಾಯದಿಂದ, ದಿನನಿತ್ಯದ ದರ್ಶನದಿಂದ, ಜಿನದೇವರ ಆರಾಧನೆಯಿಂದ ಸಾಧ್ಯತೆ. ಆ ಆರಾಧನೆಯಿಂದ ಮಾಡೋದ್ರಿಂದ ನಿಮ್ಗೆ ಏನಾಗ್ತದೆ, ನಿಜವಾದಂತ ಒಂದು ಈ ಮಾರ್ದವ ಧರ್ಮದ ಮಾನಕಷಾಯದ ಭಾವದಿಂದ ನಿಮಗೆ ಪ್ರಕಟವಾಗಬಹುದು. ಈ ಮಾರ್ದವ ಧರ್ಮ ಹೇಗಾಗುವುದು? ಮಾನಕಷಾಯದ ಭಾವದಿಂದ ಪ್ರಕಟವಾಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಉದಾಹರಣೆ ನೋಡ್ಬೋದು. ಯಾವ ರೀತಿಯಾಗಿ ನೀವು ಒಂದು ಹಲ್ಲಿ ಇರುತ್ತೆ. ಈಗ ಹಲ್ಲಿಯು ಏನು, ನೀವು ನೋಡ್ಬೋದು, ಗೋಡೆಯ ಮೇಲೆ ಈ ರೀತಿಯಾಗಿ ಒಂದು ಗೋಡೆ ಇದೆ, ಗೋಡೆಯ ಈ ರೀತಿಯಾಗಿ ಹಲ್ಲಿ ಹೋಗ್ತಾ ಇದೆ. ಈಗ ಹಲ್ಲಿ ಈ ರೀತಿಯಾಗಿ ಹೋಗ್ತಾ ಇದ್ರೆ ಹಲ್ಲಿ ಏನ್ ತಿಳ್ಕತ್ತೆ, ನಾನೇ ಈ ಗೋಡೆಯನ್ನು ಏನ್ ಮಾಡಿದೆ, ನನ್ನ ಒಂದು ಆಧಾರದಿಂದಲೇ ಈ ಗೋಡೆ ಇದೆ ಅಂತ ತಿಳ್ತಿದ್ದೆ. ಆದ್ರೆ ಇದು ನಿಜವಾಗಿದೆಯಾ? ಇಲ್ಲ. ಗೋಡೆಯು ಬೇರೆಯವರ ಒಂದು ಆಧಾರದಿಂದಿದೆ. ಆದ್ರೆ ಹಲ್ಲಿ ಏನ್ ಹೇಳ್ತಾ ಇದೆ, ನಾನೇ ಇದನ್ನು ಹಿಡಿದುಕೊಂಡಿದ್ದೇನೆ ಅಂತ ತಿಳಿತಾ ಇದೆ. ಈ ರೀತಿಯಾಗಿ ನಾವು ಕೂಡ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಒಂದು ಈ ಶರೀರ, ನಮ್ಮ ಸಂಸಾರ, ನಮ್ಮ ಪರಿವಾರವನ್ನು ನಾವೇ ನಡೆಸ್ತಾ ಇದ್ದೀವಿ ಅಂತ ನಮ್ಮಲ್ಲಿ ಏನಿದೆ, ಒಂದು ಗರ್ವವಿದೆ. ಆ ಗರ್ವವನ್ನು ನಾವೇನ್ ಮಾಡ್ಬೇಕು, ಅಭಾವ ಮಾಡ್ಬೇಕು, ನಾಶ ಮಾಡ್ಬೇಕು. ಆದಾಗಲೇ ನಮ್ಗೇನಾಗುತ್ತೆ, ಮಾರ್ದವ ಧರ್ಮವಾಗುತ್ತೆ. ಮಾರ್ದವ ಧರ್ಮ ಏನಾಗುತ್ತೆ, ಪ್ರಕಟವಾಗುತ್ತೆ. ಅದರ ಹೊರತಾಗಿ ಎಂದಿಗೂ ಕೂಡ ಏನಾಗುವುದಿಲ್ಲ, ನಮ್ಗೆ ಈ ಒಂದು ಮಾರ್ದವ ಧರ್ಮವು ಪ್ರಕಟವಾಗಲು ಸಾಧ್ಯವೇ ಇಲ್ಲ. ಈಗ ನೀವು ನೋಡ್ಬೋದು, ಮತ್ತೊಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಈಗ ಒಬ್ಬ ರಾಜನು ಒಂದು ಕಾಡಿನಲ್ಲಿ ಹೋಗಿದ್ದ. ಅವನೇನ್ ಮಾಡಿದ್ದ, ಶಿಕಾರ ಮಾಡಲು ಕಾಡಿನಲ್ಲಿ ಹೋದಾಗ ಒಬ್ಬನೇ ಅವನು ಹೋದ ಒಂದು ದಿನ. ಆ ಒಂದು ದಿನ ಒಬ್ಬನೇ ಹೋದ್ಮೇಲೆ ಅವನಿಗೆ ಏನಾಯ್ತು, ಒಂದು ದಿನ ಆ ಒಂದು ರಥ ಆಕ್ಸಿಡೆಂಟ್ ಆಯ್ತು. ರಥ ಆಕ್ಸಿಡೆಂಟ್ ಆದ್ಮೇಲೆ ಅವನೇನ್ಬುದ, ಅಲ್ಲಿ
ಬಿದ್ದ್ ಬಿಟ್ಟ ಆದ್ಮೇಲೆ ಅವನಿಗೆ ಏನಾಯ್ತು, ರಕ್ತ ಬರ್ತಾ ಇದ್ದು, ಅನೇಕ ರೀತಿಯಾದಂತಹ ನೋವು ಆಗ್ತಾ ಇತ್ತು, ನೀರ್ ಬೇಕಾಗಿತ್ತು. ಈಗ ಒಬ್ಬ ಕಾವಲ್ಗಾಲನು ಅಲ್ಲಿಂದ ಹೋಗ್ತಾ ಇದ್ದ ಕಾಲ್ದಾರಿಯಿಂದ, ಅವನ ಹತ್ರ ನೀರಿತ್ತು. ಈಗ ಅವನು ರಾಜ ಇದ್ದ, ಅವ್ನು ಗೊತ್ತಾಯ್ತು ರಾಜ ಬಿದ್ದಿದ್ದಾನೆ ಅಂತ ನೋಡ್ಲಕ್ ಹೋಗ್ತಾನೆ. ಅಲ್ಲಿ ರಾಜನ ಏನ್ ಕೇಳ್ತಾನೆ, ಅವನ ಹತ್ರ ನೀರ್ ಕೊಡಿಪಾ ಅಂತ ಕೇಳ್ತಾನೆ. ಈಗ ಅವನು ನೀರ್ ಕೊಡೋಕ್ಕಿಂತ ಮೊದ್ಲು ಆ ಒಂದು ಕಾಲ್ದಾರಿಯಲ್ಲಿ ಹೋಗ್ತಾ ಇರೋಂಥ ವ್ಯಕ್ತಿ ಏನ್ ಮಾಡ್ತಾನೆ, ವಿಚಾರ ಮಾಡ್ತಾನೆ, ಇದೇ ಒಂದು ಒಳ್ಳೆ ಸಮಯ ಸಿಕ್ಕಿದೆ, ಈಗ ರಾಜನ ಹತ್ರ ನಾವೇನ್ ಮಾಡ್ಬೋದು, ನೀರ್ ಬದ್ಲು ಏನಾದ್ರ ಕೇಳ್ಕೊಬಹುದು. ನಿನಗೆ ಏನ್ ಬೇಕಾದ್ ಕೇಳಪ್ಪ, ನಂಗೆ ನೀರ್ ಕೊಡು ಅಂತ ಹೇಳ್ತಾನೆ. ಈಗ ಅವನು ಏನ್ ಹೇಳ್ತಾನೆ, ನಿಮ್ಮ ಅರ್ಧ ರಾಜ್ಯವನ್ನು ಕೊಟ್ರೆ ನಾನು ನಿಮ್ಗೆ ಏನ್ ಮಾಡ್ತೀನಿ, ನೀರ್ ಕೊಡ್ತೀನಿ ಅಂತ ಹೇಳ್ತಾನೆ. ಏನ್ ಹೇಳ್ದ ಅವನು, ನಿಮ್ಮ ಅರ್ಧ ರಾಜ್ಯವನ್ನು ಕೊಟ್ರೆ ನಾನ್ ನಿಮ್ಗ ನೀರ್ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ರಾಜನಿಗೆ ಸಾಯು ಪರಿಸ್ಥಿತಿಯಲ್ಲಿ ಈಗ ರಾಜ್ಯ ಬೇಕಾ ಅಥವಾ ನೀರ್ ಬೇಕಾ? ಅವನಂತಾನೆ ನೀರ್ ಬೇಕುಪ್ಪ, ರಾಜ್ಯ ನೀನ್ ತಗೋ ಅಂತ ಅರ್ಧ ರಾಜ್ಯ ಕೊಟ್ಟವನ ನಂತರ ನೀರ್ ಕುಡಿತಾನೆ. ಈ ನೀರ್ ಕುಡ್ದ ಅವ್ನ್ ಹೋದ್ಮೇಲೆ ಈಗ ಅವನ್ಗೆ ಏನ್ ಅನ್ಸಾಯ್ತು, ಈ ಒಂದು ನೀರನ್ ಕುಡ್ದಲ್ವಾ ಅದು ವಿಷ ತರ ಅನಿಸ್ತಾ ಇದೆ. ಏನ್ ಅನಿಸ್ತಾ ಇದೆ, ವಿಷದ ತರ ಅನ್ಸ್ತಾ ಇದೆ. ನನಗೆ ಈ ನೀರು ಬೇಡ, ನನ್ನ ಶರೀರದಲ್ಲಿ ನೀರು ಬೇಡ, ನೀರನ್ನು ತೆಗಿಬೇಕು ಅಂತ ಒಂದು ಅವನಿಗೆ ಭಾವನೆ ಆಗ್ತಾ ಇದೆ. ಒಳಗಿಂದ ಒಳಗೆ ಅವನಿಗೆ ಏನಾಯ್ತು, ಸುಡುತ್ತಾ ಇದೆ ಆ ನೀರು ಎಲ್ಲ, ಅವನಿಗೆ ತೊಂದರೆ ಕೊಡ್ತಾ ಇದೆ. ಅಲ್ಲಿಂದ ಒಬ್ಬನ ಏನ್ತಾ ಇದ್ದ, ಡಾಕ್ಟರ್ ಹೋಗ್ತಾ ಇದ್ದ. ಈಗ ಡಾಕ್ಟರ್ನು ಕೂಡ ರಾಜ ನೋಡಿ ಬಂದ. ಈಗ ಆ ಡಾಕ್ಟರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ರಾಜ, ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಈ ನೀರನ್ನ ನಾನು ಕುಡ್ದಿದ್ದೀನಿ, ಆ ನೀರನ್ನು ಹೊರಗೆ ತೆಗೀರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಈಗ ಡಾಕ್ಟರ್ ಕೂಡ ವಿಚಾರ ಮಾಡ್ತಾನೆ. ಡಾಕ್ಟರ್ ಏನ್ ವಿಚಾರ ಮಾಡ್ತಾನೆ, ನನ್ನಂತ್ರ ಈ ಒಂದು ನೀರು ತೆಗೆಯುವ ಕಲೆ ಇದೆ, ಆದ್ರೆ ಒಂದು ನಿಯಮ, ಒಂದು ಅಟಿ ಇದೆ ಅಂತ ಹೇಳ್ತಾನೆ. ಏನು ಅದು ಒಂದು, ಅವನ್ಗೆ ಹೇಳ್ತಾನೆ, ನಿಮ್ಮ ಅರ್ಧ ರಾಜ್ಯ ಕೊಟ್ರೆ ನಾ ಇಲ್ಲಿ ನೀರು ತೆಗಿತೀನಿ ಅಂತ ಹೇಳ್ತಾನೆ. ಈಗ ನೀವು ನೋಡ್ಬೋದು, ಆ ರಾಜನು ಒಂದು ಗ್ಲಾಸ್ ನೀರಿಗಾಗಿ ಅರ್ಧ ರಾಜ್ಯ ಕೊಟ್ಟು ಬಿಟ್ಟಿದ್ದಾನೆ. ಇನ್ ನೀರು ತೆಗಿಲಿಕ್ಕೆ ಮತ್ತ ಅರ್ಧ ರಾಜ್ಯ ಕೂಡ ಇವನಿಗೆ ಕೊಡ್ತಾನೋ ಅಥವಾ ಇಲ್ವೋ? ಕೊಡಲೇಬೇಕ್ರಿ. ಯಾಕಂದ್ರೆ ಅವನಿಗೆ ಏನಾಗ್ತಾ ಇದೆ, ಅದರಿಂದ ಒಂದು ಸಾಯುವಂತ ದುಃಖವಾಗ್ತಾ ಇದೆ. ಅದರಿಂದ ಅವನೇನ್ ಮಾಡ್ತಾ ಇದ್ದಾನೆ, ಡಾಕ್ಟರ್ ಹೇಳ್ತಾನೆ, ತಗೋಪ ನೀನು ಅರ್ಧ ರಾಜ್ಯ ತಗೋ, ಆದ್ರೆ ನಿನ್ನ ಜೀವವನ್ನು ಜೀವಿಸುವ ಅಂತ ಹೇಳ್ತಾನೆ. ಆವಾಗ ಡಾಕ್ಟರ್ನಿಗೂ ಕೂಡ ಏನ್ ಮಾಡ್ತಾ ಇದ್ದಾನೆ, ಒಂದು ಈ ಅರ್ಧ ರಾಜ್ಯವನ್ನು ಕೊಟ್ಟು ಆ ನೀರನ್ನು ತೆಗೆಸ್ಕೊಳ್ತಾನೆ. ಈ ಒಂದು ಕಥೆಯಿಂದ ನಿಮ್ಗೆ ಏನ್ ತಿಳ್ಕೊಂಡ್ರಿ, ಏನಂದ್ರೆ ಒಂದು ಗ್ಲಾಸ್ ನೀರಿನಿಂದ ಈ ಪೂರ್ಣ ಇಡೀ ಸಾಮ್ರಾಜ್ಯವನ್ನೇ ನಾವ್ ಏನ್ ಮಾಡ್ಬೋದು, ಬಿಡ್ಲಿಕ್ಕೆ ತಯಾರಾಗ್ತಾ ಇದೆ. ಯಾಕಂದ್ರೆ ನಮ್ಗೇನಾಗಿದೆ, ಈ ಎಲ್ಲ ಸಾಮ್ರಾಜ್ಯಕ್ಕಿಂತ ಒಂದು ಜೀವ ಪ್ರಾಣವೇ ಇಂಪಾರ್ಟೆಂಟ್ ಆಗಿದೆ. ಆ ಪ್ರಾಣವು ಯಾವುದು, ಆತ್ಮ. ಈ ಒಂದು ಆತ್ಮನು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ನೀವು ವಿಚಾರ ಮಾಡಿ, ಈ ಆತ್ಮನಿಗಾಗಾದ್ರೆ ನೀವು ಏನಾದ್ರೂ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ವಿಚಾರ ಮಾಡಿ. ನಾವು ದಿನಾಲು ಯಾವ ರೀತಿಯಾದಂತ ನಮ್ಮ ದಿನಚರಣೆಯನ್ನು ಮಾಡ್ತಾ ಇದ್ದೀವಿ? ಯಾವುದೇ ಒಂದು ದಿನಚರಿಯಲ್ಲಿ ನಾವು ಅನೇಕ ರೀತಿಯಾದಂತ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಅದು ಸರಿ ಇದೆಯೇ? ಆ ತಪ್ಪು ಕೆಲಸಗಳಿಂದ ಅನೇಕ ಜನರಿಗೆ ದುಃಖವೂ ಆಗ್ತಾ ಇದೆ, ಆ ದುಃಖವೂ ಸರಿ ಇದೆ? ಆ ದುಃಖವು ಒಂದು ಕರ್ಮಗಳ ರೂಪದಲ್ಲಿ ನಮ್ಮ ಹತ್ರ ವಾಪಸ್ ಬರ್ತಾ ಇದ್ದೇವೆ. ಆ ಪಾಪ ಕರ್ಮಗಳಿಂದ ನಮಗೇನಾಗತ್ತೆ, ಮುಂದೆ ಅನೇಕ ಪಾಪದ ಉದಯಗಳು ಬರುತ್ತವೆ, ಅದರಿಂದ ನಮಗೆ ಅನೇಕ ದುಃಖವೂ ಆಗುತ್ತವೆ. ಈಗ ನಮಗೆ ಅನಿಸ್ತಾ ಇದೆ, ಸುಖ ಅನಿಸ್ತಾ ಇದೆ, ಆದ್ರೆ ಅವು ಮುಂಬರುವ ದಿನಗಳಲ್ಲಿ ನಮಗೆ ದುಃಖವೇ ದುಃಖ ನೀಡುವುದು. ಅದರಿಂದ ಹೇಳ್ತಾ ಇದ್ದಾರೆ, ಈಗ ಈ ಒಂದು ಗ್ಲಾಸ್ ನೀರಿಗೋಸ್ಕರ ಜೀವ ಅರ್ಧ ರಾಜ್ಯ ಕೊಟ್ಟ, ಮತ್ತು ಆ ಗ್ಲಾಸ್ ನೀರನ್ನು ಹೊರಗೆ ತೆಗೆಯಲಕ್ಕೂ ಅರ್ಧ ರಾಜ್ಯ ಕೊಟ್ಟ. ಯಾಕಂದ್ರೆ ಜೀವ ಇಂಪಾರ್ಟೆಂಟ್ ಇದೆ. ಅಂದ್ರೆ ಈ ಒಂದು ರಾಜ್ಯ ಜೀವಕ್ಕಿಂತ ಇಂಪಾರ್ಟೆಂಟ್ ಇಲ್ಲ. ಯಾಕಂದ್ರೆ ಜೀವ ಉಳಿತಂದ್ರೆ ನಾವು ಮತ್ತೊಂದು ರಾಜ್ಯವನ್ನು ಕೊಟ್ಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಒಂದು ಮಾನ ಕಷಾಯವನ್ನು ನಾವೇನ್ ಮಾಡ್ಬೇಕು, ಬಿಡಬೇಕು. ನಾನು ಎನ್ನುವುದನ್ನು ಬಿಟ್ಟರೆ ನಮಗೇನಾಗುತ್ತೆ, ನಿಜವಾದಂತಹ ಆತ್ಮನ ಒಂದು ಮಾರ್ಧವ ಧರ್ಮದ ಸ್ವಭಾವವು ನಾವು ತಿಳಿದುಕೊಳ್ಬಹುದು. ಅದರ ಹೊರತಾಗಿ ನಾವು ಯಾವುದೇ ರೀತಿಯಾದಂತಹ ಒಂದು ಈ ಸ್ವಭಾವವನ್ನು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೀವು ನೋಡ್ಬೋದು, ಸಮಂತಭದ್ರ ಆಚಾರ್ಯರು ರತ್ನಕರಂಡ ಶ್ರಾವಕಾಚಾರದ 25ನೇ ಶ್ಲೋಕದಲ್ಲಿ ಹೇಳ್ತಾರೆ, ಜ್ಞಾನಂ ಪೂಜಾಂ ಕುಲಂ ಜಾತಿಂ ಬಲಂ ವೃದ್ಧಿಂ ತಪೋವಪು ಅಷ್ಟಾವಾಶ್ರಿತ್ವ ಮಾನಿತ್ವಂ ಸಮಯಮಾಹುಗ್ರತಸ್ಮಯ. ಏನ್ ಹೇಳಿದ್ರು, 8 ಮದಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಜ್ಞಾನ, ಪೂಜಾ, ಕುಲ, ಜಾತಿ, ಬಲ, ವೃದ್ಧಿ, ತಪ, ಶರೀರ, ಈ ರೀತಿಯಾದಂತ 8 ಒಂದು
ವಸ್ತುಗಳ ಆಶ್ರಯದಿಂದ ನಾವೇನ್ ಮಾಡ್ತಾ ಇದೀವಿ, ಮಾನವನ್ನು ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಈ ಒಂದು ಮಾನರಹಿತವಾಗಿಂತ ಭಗವಂತರೇ ನಿಜವಾದಂತ ಭಗವಂತ. ಜ್ಞಾನದ ಮಾನವಾಗ್ತಾ ಇದೆ. ನೀವು ನೋಡ್ಬೋದು, ಜ್ಞಾನದ ಮಾನ ಯಾರಿಗೆ ಆಗ್ತಾ ಇದೆ? ಅಜ್ಞಾನಿಗೆ ಆಗ್ತಾ ಇದೆ. ಅವನಿಗೇನ್ ಅನ್ಸ್ತಾ ಇದೆ? ನನ್ನಲ್ಲಿಯೇ ನಾಲೆಜ್ ಹಚ್ಚಿದೆ, ನಾನೇ ಹೋಶಿಯಾರ್ ಅಂತ ಅವನು ತಿಳಿತಾ ಇದ್ದಾನೆ, ನಾನೇ ಬುದ್ಧಿವಂತಿಕ ಅಂತ ತಿಳಿತಾ ಇದ್ದಾನೆ. ಇದನ್ನೊಂದು ಉದಾಹರಣೆಯೊಂದಿಗೆ ನಿಮಗೆ ಹೇಳ್ತೀನಿ ನೋಡಿ. ಒಬ್ಬರು ಒಂದು ಊರಿನಲ್ಲಿ ರಾಜ್ಯ ಪಾಠದಲ್ಲಿ ರಾಜನಿದ್ದ. ರಾಜನಿಗೆ ಏನಾಯ್ತು, ಡೈಲಿ ಕವಿತೆ ಕೇಳುವ ಒಂದು ಏನಾಯ್ತು ಹಾಬಿ ಇತ್ತು. ಆ ಹಾಬಿದಲ್ಲಿ ಏನಾಯ್ತು, ಕವಿತೆ ಹೇಳುವನು ಕೂಡ ಫ್ರೀ ಆಗಿ ಹೇಳೋದಿಲ್ಲ. ಆ ಕವಿತೆ ಹೇಳ್ಬೇಕಾದ್ರೆ ಏನ್ ಬೇಕಿತ್ತು, ಅವನಿಗೆ ಏನಾದ್ರೂ ಕೊಡ್ಬೇಕಿತ್ತು. ಈಗ ಡೈಲಿ ಕವಿತಾ ಕೇಳ್ಬೇಕಾದ್ರೆ ಅವನು ಎಷ್ಟು ವಯಸ್ಸುವರೆಗೆ ಇರ್ಬೇಕು ಅಷ್ಟು ವಯಸ್ಸುವರೆಗೆ ಅವನಿಗೆ ಡೈಲಿ ಒಂದೊಂದ್ ದಿನ ಒಂದೊಂದು ಕವಿತಾ ಅಂದ್ರೆ ಬಹಳ ಹಣ ಖರ್ಚಾಗುತ್ತೆ. ಈಗ ಅವನು ಒಂದು ಬುದ್ಧಿವಂತಿಕೆಯಿಂದ ಏನ್ ಮಾಡ್ತಾನೆ, ಒಂದು ಪ್ಲಾನ್ ಮಾಡ್ತಾನೆ. ಅವನ ಒಂದು ಸಭೆಯಲ್ಲಿ 3 ಜನರು ಇರ್ತಾರೆ. ಯಾರ್ಯಾರು ಜನರು? ಒಬ್ಬರು 1 ಪಾಟಿ, 2 ಪಾಟಿ, 3 ಪಾಟಿ. ಅಂದ್ರೆ ಏನು? ಇವ್ರ ಹೆಸರಲ್ಲ ಇದು. 1 ಪಾಟಿ ಅಂದ್ರೆ ಏನು? 1 ಪಾಟಿ ಅಂದ್ರೆ ಒಬ್ಬರಿಗೆ ಪಠನ ಶಕ್ತಿ ಈ ರೀತಿಯಾಗಿದೆ ಅಂದ್ರೆ ಒಮ್ಮೆ ಕೇಳಿದ ತಕ್ಷಣ ಯಾವುದೇ ಒಂದು ವಿಷಯವನ್ನು ಅವನಿಗೇನಾಗುತ್ತೆ, ಒಂದೇ ಸರಿಯಲ್ಲಿ ಅವನಿಗೆ ನೆನಪಾಗಿದೆ. ಮತ್ತು 2 ಪಾಟಿ ಅಂದ್ರೆ 2 ಸರಿ ಕೇಳಿದ್ಮೇಲೆ ಅವನಿಗೇನಾಗುತ್ತೆ, ಬಾಯ್ಪಾಠ ಆಗ್ಬಿಡತ್ತೆ. 3 ಪಾಟಿ ಅಂದ್ರೆ 3 ಸಲ ಹೇಳಿದ ಮೇಲೆ ಅವನಿಗೆ ಏನಾಗುತ್ತೆ, ಬಾಯ್ಪಾಠ ಆಗಿರುತ್ತೆ ಅಂತ ಅವನಿಗೆ ಈ ರೀತಿಯಾದಂತ 3 ವ್ಯಕ್ತಿಗಳಲ್ಲಿ ಇದ್ರು. ಈಗ ಒಬ್ಬೊಬ್ರು ಕವಿತಾ ಹೇಳಲಿಕ್ಕೆ ಬಂದ್ರು. ಈಗ ರಾಜ ಕವಿತೆ ಹೇಳಲಿಕ್ಕೆ ಮುಂಚೆ ಒಂದು ನಿಯಮವನ್ನು ಹೇಳ್ತಾನೆ. ಏನು ನಿಯಮ ಹೇಳ್ತಾನೆ? ನೀವು ಯಾವ ಒಂದು ಕವಿತೆಯನ್ನು ಹೇಳ್ತಾ ಇದ್ದೀರಿ ಆ ಕವಿತೆಯು ಹೊಸದಾದಂತಹ ಕವಿತೆ ಆಗಿರ್ಬೇಕು. ಆದ್ಮೇಲೆ ನಿಮಗೆ ನಾನು ಏನ್ ಮಾಡ್ಬೋದು, ಇದರ ಹಣ ಕೊಡುವನು ಅಥವಾ ಕೊಡುಗೆಯನ್ನು ಕೊಡುವನು, ಗಿಫ್ಟ್ ಕೊಡುವನು ಅಂತ ಹೇಳ್ತಾನೆ. ಈಗ ರಾಜನ ಮುಂದೆ ಅನೇಕ ಜನರು ಕವಿತೆಯನ್ನು ಹೇಳಲು ಡೈಲಿ ತಯಾರಾದ್ರು. ಒಬ್ಬನ ನಂಬರ್ ಬಂತು, ಅವನೇನ್ ಹೇಳ್ದ, ಈ ಕವಿತೆಯನ್ನು, ಒಂದು ಸುಂದರವಾದಂತ ಕವಿತೆಯನ್ನು ಅಲ್ಲಿ ಹೇಳ್ದ. ಆದ್ಮೇಲೆ ರಾಜ ಹೇಳ್ತಾನೆ, ಈ ಕವಿತೆ ಆದ್ರೂ ಈ ನಮ್ಮ ಮಂತ್ರಿಯವ್ರಿಗೆ ಮೊದಲೇ ಗೊತ್ತು. ಈಗ 1 ಪಾಟಿಯವನು ಏನ್ ಹೇಳ್ತಾನೆ, ಆ ಕವಿತೆ ಹಾ ನನಗ್ ಗೊತ್ತು ನಾನು ಹೇಳ್ತೀನಿ ಅಂತ ಅವನೇನ್ ಮಾಡ್ದ, ಹೇಳ್ಬಿಟ್ಟ. ಯಾಕಂದ್ರೆ ಅವನಿಗೆ 1 ಸರಿ ಕೇಳಿದ್ಮೇಲೆ ಏನಾಗುತ್ತೋ, ಬಾಯ್ಪಾಠ ಆಗ್ತಾ ಇದೆ. ಈಗ ಅವನ್ ಹೇಳಿದ್ಮೇಲೆ ಈಗ ರಾಜ ಮತ್ತೆ ಹೇಳ್ತಾನೆ, ನೋಡ್ರಿ ಅವ್ನ್ ಬಾಜುಕಿನ ಕೂತಾನಲ್ಲ, ಅವನಿಗೂ ಕೂಡ ಅವ್ನಿಗೆ ಇದು ಗೊತ್ತಿದೆ ಏನಿಲ್ಪ ನಿಮ್ಗೆ? ಅವನು ಕೂಡ ಹೇಳ್ತಾನೆ, ಹಾ ಗೊತ್ತಿದೆ. ಯಾಕೆ? ಅವನಿಗೇನಾಯ್ತು, ಈಗ 2 ಸಾರಿ ಬಾಯ್ಪಾಠ ಮಾಡಿದ್ಮೇಲೆ 2 ಪಾಟಿ ಅಂತ ನಿಮ್ಗೆ ಹೇಳಿದ್ನಲ್ಲ, 2 ಸಾರಿ ಯಾರಿಗೆ ಕೇಳಿ ಬರುತ್ತೆ ಅವ್ನಿಗೇನಾಗುತ್ತೆ, ಅವ್ನಿಗೆ ಬಾಯ್ಪಾಠ ಆಗ್ಬಿಡುತ್ತೆ. ಒಮ್ಮೆ ಕವಿ ಹೇಳ್ದ, 2ನೇವನು 1 ಪಾಟಿಯವನು ಹೇಳ್ದ ಅಂತ 2ನೇ ಪಾಟಿಯವನು ಅದನ್ನು ಕೂಡ ಹೇಳ್ಬಿಟ್ಟ. ಇನ್ನು 3ನೇ ಪಾಟಿಯವನು ಕೂಡ ಅವನಿಗೂ ಕೂಡ ಆಯ್ತು. ಈಗ ರಾಜ ಹೇಳ್ದ, 3ವರಿಗೆ ಗೊತ್ತಿದೆ, ಇದು ಹೊಸ ಕವಿತೆ ಅಲ್ಲ, ಹಳಿ ಕವಿತೆ ಇದೆ. ಈಗ ಅವನಿಗೂ ಕೂಡ ಹೋಯ್ತು. 2ನೇ ಜನನು ಕೂಡ ಬಂದ, 2ನೇ ಜನರು ಕೂಡ ಹೀಗೆ ಆಯ್ತು. ಆ ಕವಿಯನ್ ಜೊತೆ ಕೂಡ ಏನಾಯ್ತು, ಇದೇ ರೀತಿಯಾದಂತ ಘಟನೆ ಆಯ್ತು. ಇದೇ ರೀತಿಯಾಗಿ ಅನೇಕ ವರ್ಷಗಳು ನಡೀತಾ ಹೋಯ್ತು. 2 ವರ್ಷದ ನಂತರ ಒಬ್ಬ ರಾಜನಿಗಿಂತ ಒಳ್ಳೆಯ ಒಂದು ಬುದ್ಧಿವಂತಿಕೆಯಿಂದ ಅವನು ಬಂದ. ರಾಜ ತನ್ನಿಂತಾನಿಗೆ ಬುದ್ಧಿವಂತಿಕೆ ಅಥವಾ ತನ್ನಿಂತಾನಿಗೆ ಒಂದು ಹುಷಾರ ಅಂತ ತಿಳ್ಕೊತ ಇದ್ದ. ಅಂದ್ರೆ ಮಾನಿ ಅವನಿದ್ದ, ಗರ್ವನಾಗಿದ್ರು ರಾಜ. ಆ ಗರ್ವವನ್ನು ಮುರಿಯಲು ಒಬ್ಬನ ವ್ಯಕ್ತಿ ಬರ್ತಾನೆ. ಅಂದ್ರೆ ನೀವು ನೋಡ್ಬೋದು, ಈ ಒಂದು ಜಗತ್ತಿನಲ್ಲಿ ಯಾರದ್ದು ಎಂದಿಗೂ ಅಂದ್ರೆ ಕಂಟಿನ್ಯೂ ಆಗಿ ನೀವೇ ಅಂತ ಬರೋದಲು ಸಾಧ್ಯವಿಲ್ಲ. ಈಗ ಆ ಕಥೆಯನ್ನು ನಾವು ಮುಂದುವರಿಸ್ತೇವೆ ನೋಡೋಣ. ಈಗ ರಾಜನಲ್ಲಿ ಆ ಒಂದು ಕವಿ ಬಂದ. ಆ ಕವಿ ಈ ರೀತಿಯಾದಂತ ಒಂದು ಕವಿತೆಯನ್ನು ಹೇಳ್ತಾ, ಯಾವ ರೀತಿಯಾದಂತ ಕವಿತೆ ಹೇಳ್ದಂದ್ರೆ, ಅವನು ನಮ್ಮ ಅಜ್ಜನ ಹತ್ತಿರ ನಿಮ್ಮ ಅಜ್ಜನ ಏನ್ ಮಾಡಿದ್ದ, 2,000 ಕೋಟಿ ಒಂದು ಸಾಲವನ್ನು ತೆಗೆದುಕೊಂಡಿದ್ದ. ಆ ರೀತಿಯಾದಂತ ಒಂದು ಕವಿತೆಯನ್ನು ಏನ್ ಮಾಡ್ಬಿಟ್ಟ, ಅವನು ಹೇಳ್ಬಿಟ್ಟ. ಅಂದ್ರೆ ರಾಜನ ಅಜ್ಜ ನನ್ನ ಸ್ವತಃ ಕವಿಯ ಅಜ್ಜನ ಹತ್ತಿರ ಏನ್ ಮಾಡಿದ್ದ, ಸಾಲ ತೆಗೆದುಕೊಂಡಿದ್ದ. ಆ ಸಾಲವು ನಿಮ್ಗೆ ಏನ್ ಮಾಡ್ಬೇಕು, ತೀರ್ಸ್ಬೇಕಂತ ಆ ರೀತಿಯಾದಂತ ಕವಿತೆ ಅವನ್ಗೆ ಹೇಳ್ದ. ಈಗ ಅವ್ನ್ ಹೇಳಿದ್ಮೇಲೆ ಅವನ್ಗೆ ಏನ್ ರಿಪ್ಲೈ ಕೊಟ್ಟವ, ಇದಾದ್ರೂ ನಮ್ಮ ಮಂತ್ರಿಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟ. ಆ ಮಂತ್ರಿ 1 ಪಾಟಿಯವನು ಹೇಳ್ಬಿಟ್ಟ, 2 ಪಾಟಿಯವನು ಹೇಳ್ಬಿಟ್ಟ, 3 ಪಾಟಿಯವನು ಕೂಡ ಇದನ್ನೇ ಹೇಳ್ಬಿಟ್ಟ. ಈಗ ಆ ಕವಿ ಹೇಳ್ತಾನೆ, ರಾಜ ನೀವು ನೋಡ್ರಿ, ಇವರೆಲ್ಲರೂ ಪ್ರೂಫ್ ಆಗಿದ್ದಾರೆ. ನಮ್ಮ ಅಜ್ಜನ ಹತ್ತಿರ ನಿಮ್ಮ ಅಜ್ಜ ಏನ್ ಮಾಡಿದ್ದ, ಸಾಲ ತೆಗೆದುಕೊಂಡಿದ್ದ. ಈ 2,000 ಕೋಟಿ ನೀವೇನ್ ಮಾಡಿ ನನಗೆ ಈಗ ಕೊಡಲೇಬೇಕು. ನಿಮ್ಮ ರಾಜ್ಯನ ಮಂತ್ರಿಯವರಿಗೆ ಕೂಡ ಈ ಮಾತು ಗೊತ್ತಾಗಿದೆ.
ಈಗ ರಾಜ ಏನ್ ಬಿಟ್ಟ, ಅಲ್ಲಿ ಸಿಲ್ಕ್ ಹಾಕಿ ಕೊಟ್ಬಿಟ್ಟ, ಅಂದ್ರೆ ಸಿಲ್ಕ್ ಬಿಟ್ಟ ಅವನು. ಅಲ್ಲಿ ಅವನೇನ್ ಮಾಡ್ದ, ಅವನೇ ಒಂದು ಪ್ಲಾನ್ ಮೇಲೆ ಅವನು ಸಿಕ್ಕಾಕಿ ಕೊಟ್ಬಿಟ್ಟ. ಈಗ ಏನ್ ಮಾಡ್ಬೇಕು, ಕೊಡ್ಬೇಕ ಹಣ. ಯಾಕಂದ್ರೆ ಅವನೇ ಮಂತ್ರಿಗಳವ್ರಿಗೆ ಏನ್ ಹೇಳ್ತಾ ಇದ್ದಾರೆ, ನೀವು ರಾಜ ನಿಮ್ಮ ಅಜ್ಜನ ಹತ್ರ ಸಾಲ ತೆಗೆದುಕೊಂಡಿದ್ದಾನೆ, ಆ ಸಾಲವನ್ನು ನೀವೇನ್ ಮಾಡ್ಬೇಕು, ವಾಪಸ್ ಕೊಡ್ಬೇಕು ಅಂತ ಹೇಳ್ತಾನೆ. ವಿಚಾರ ಮಾಡಿ ಏನಾಯ್ತು ಇಲ್ಲಿ. ಎಷ್ಟು ತಾವು ಸ್ವತಃಗೆ ಜ್ಞಾನ ಹೆಚ್ಚಾಗಿದೆ, ಬುದ್ಧಿವಂತನಿಗೆ ಇದೆಯೇ, ನಾನೇ ಒಂದು ಹುಷಾರ್, ನನಗೆ ಎಲ್ಲ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ಇದು ಎಂದಿಗೂ ಏನಾಗುವುದಿಲ್ಲ, ಸಫಲವಾಗಲು ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವಾಗ ಅಸಫಲತೆ ಆಗುತ್ತೇವೋ ಆವಾಗ ನಮ್ಗೇನಾಗುತ್ತೆ, ಕ್ರೋಧವಾಗುತ್ತದೆ. ಆ ಅಸಫಲತೆಯ ಕ್ರೋಧದ ಕಾರಣದಿಂದ ಅನೇಕ ತಪ್ಪು ಕೆಲಸಗಳನ್ನು ಮಾಡುತ್ತೇವೆ. ಮತ್ತು ಸಫಲತೆ ಯಾವಾಗ ಸಿಗುತ್ತಾ ಹೋಗುತ್ತೆಯೋ ಆವಾಗ ಮಾನಕಷಾಯವು ಹೆಚ್ಚಾಗಲು ಸಾಧ್ಯತೆ ಇದೆ. ಆ ಮಾನಕಷಾಯವನ್ನು ನಾವೇನ್ ಮಾಡ್ಬೇಕು, ಅಭಾವ ಮಾಡ್ತಾ ಹೋಗ್ಬೇಕು. ಆವಾಗಲೇ ನಾವು ನಿಜವಾದಂತಹ ಮಾರ್ಗವ ಧರ್ಮವನ್ನು ಪಡೆಯಬಹುದು. ಇದೇ ರೀತಿಯಾಗಿ ನೋಡ್ಬೇಕು ನೀವು, ಜ್ಞಾನ ಮದದೊಂದು ನಾವು ಉದಾಹರಣೆ ನೋಡಿದ್ವಿ. ಇದೇ ರೀತಿಯಾಗಿ ಪೂಜೆಯ ಮದ, ಕುಲದ ಮದ, ಜಾತಿಯ ಮದ, ಬಲದ ಮದ, ವೃದ್ಧಿಯ ಮದ, ತಪದ ಮದ, ಶರೀರದ ಮದ, ಈ ರೀತಿಯಾದಂತಹ ಮದವನ್ನು ನಾವು ಅನೇಕ ರೀತಿಯಾದಂತಹ 8 ವಸ್ತುಗಳ ಆಶ್ರಯದಿಂದ ನಾವೇನ್ ಮಾಡ್ತಾ ಇದೀವಿ, ಅನೇಕ ರೀತಿಯಾದಂತಹ ಗರ್ವವನ್ನು ಮಾಡ್ತಾ ಇದ್ದೀವಿ. ಪೂಜೆಯ ಗರ್ವ, ಕುಲದ ಗರ್ವ, ಕುಲ ನಮ್ದು ಕುಲ ದೊಡ್ಡದು, ಅವ್ರದ್ದು ಕುಲ ಚಿಕ್ಕದು, ನಮ್ಮ ಜಾತಿ ದೊಡ್ಡದು, ನಿಮ್ಮ ಜಾತಿ ಸಣ್ಣದು. ಬಲದ ಮದ, ನನಗೇನಾಗಿದೆ, ಹೆಚ್ಚು ಬಲವಿದೆ. ಈಗ ನೀವು ನೋಡ್ಬೋದು, ಯಾವ ಒಂದು ಪೈಲ್ವಾನರು ಇರ್ತಾರೆ, ಆ ಪೈಲ್ವಾನರು ಯಾವಾಗ ಒಂದು ವಯಸ್ಕರಿದ್ದಾಗ, ಅವರು ಒಂದು ಯಂಗ್ ಇದ್ದಾಗ ಒಂದು ಲಾರಿಯನ್ನು ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಜಕ್ಕೊಂಡ್ ಹೋಗುವಂತ ಅವ್ರಿಗೆ ಏನಿತ್ತು, ಒಂದು ಶಕ್ತಿ ಇತ್ತು. ಆದ್ರೆ ಅವರ ಅಂತಿಮ ಸಮಯದಲ್ಲಿ ಅವರ ಮೂಗಿನ ಮೇಲೆ ಕುಳಿತಿರುವಂತಹ ನೊಣಗಳನ್ನು ಹಾರಿಸುವ ಕೂಡ ಅವರಿಗೆ ತಾಕತ್ತಿರೋದಿಲ್ಲ. ವಿಚಾರ ಮಾಡಿ, ಈ ಒಂದು ಶಕ್ತಿ ನಮಗೆ ಎಷ್ಟು ದಿನದವರೆಗಿದೆ. ಈ ಶಕ್ತಿಯು ಪರ್ಮನೆಂಟ್ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಒಂದು ನಿಜವಾದಂತ ಆತ್ಮನ ಶಕ್ತಿ ನಮಗೇನಾಗಿದೆ, ಪರ್ಮನೆಂಟ್ ಶಕ್ತಿ ಆಗಿದೆ. ಶರೀರದ ಶಕ್ತಿ, ಶರೀರದ ಜಾತಿ, ಶರೀರದ ಕುಲ, ಶರೀರದ ವೃದ್ಧಿ, ಶರೀರದ ಒಂದು ತಪ, ಇವೆಲ್ಲ ಇಲ್ಲೇ ನಾವೇನ್ ಮಾಡ್ತಾ ಇದ್ದೇವೆ, ಇಲ್ಲೇವೇ ಭೋಗಿಸಿ ಹೋಗುವುದಿದ್ದೇವೆ. ಇವೆಲ್ಲವೂ ಇಲ್ಲೇವೇ ಬಿಟ್ಟು ಹೋಗುವುದಿದೆ. ಬೇರೆ ಎಲ್ಲಿಯೂ ನಾವು ಏನು ಮಾಡುವುದಿಲ್ಲ, ಇದನ್ನು ತೆಗೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಇವೆಲ್ಲವನ್ನು ನಾವೇನ್ ಮಾಡ್ಬೇಕು, ಮಾನರಹಿತವಾಗಿ ನಾವು ಇದನ್ನು ತಿಳಿದುಕೊಳ್ಳಬೇಕು. ಈಗ ನಾವು ಮುಂದೆ ಮತ್ತೆ ನೋಡೋಣ. ಒಂದು ಈ ಚೀನಾದಲ್ಲಿ ಒಂದು ನ್ಯೂಸ್ ಬಂದಿತ್ತು, ನಾನ್ ನ್ಯೂಸ್ ಓದಿದ್ದೆ. ಆ ನ್ಯೂಸ್ ನಲ್ಲಿ ಏನಿತ್ತಂದ್ರೆ, ಒಬ್ಬ ಒಂದು ಬಹಳ ಶ್ರೀಮಂತ ಆದಂತಹ ವ್ಯಕ್ತಿ ಇದ್ದ. ಆ ಶ್ರೀಮಂತ ವ್ಯಕ್ತಿಯು ಏನ್ ಮಾಡ್ದ, ಒಂದ್ ದಿವ್ಸ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ಬಿಟ್ಟ. ಈಗ ಸತ್ತು ಹೋದ್ಮೇಲೆ ಏನಾಯ್ತು, ಅವನ ಒಂದು ಡ್ರೈವರ್ ಇದ್ದ, ಆ ಡ್ರೈವರ್ನ ಜೊತೆ ಅವನ ಹೆಂಡತಿ ಏನ್ ಮಾಡ್ಬಿಟ್ರು, ಮದುವೆ ಮಾಡ್ಕೊಂಡ್ರು. ವಿಚಾರ ಮಾಡಿ, ಆ ಡ್ರೈವರ್ನ ಜೊತೆ ಮದುವೆ ಮಾಡ್ಕೊಂಡ್ಮೇಲೆ ಆ ಡ್ರೈವರ್ನ ಹೇಳಿಕೆ ಏನಾಗಿತ್ತು, ನ್ಯೂಸ್ ಪ್ರೆಸ್ ನಲ್ಲಿ ನ್ಯೂಸ್ ಬಂದಿತ್ತು. ನಿಜವಾದಂತ ಘಟನೆ ಇದು. ಏನ್ ಘಟನೆ ಇತ್ತು, ಆ ನಿಜವಾದಂತ ಘಟನೆ ಅಂದ್ರೆ, ಆ ಒಂದು ಡ್ರೈವರ್ ಹೇಳಿಕೆ ಹೇಳಿದ್ದ, ನನಗೆ ಅನಿಸ್ತಾ ಇತ್ತು, ಈ ಒಂದು ನನ್ನ ಒಡೆಯನು ಇಡೀ ಜೀವನವಿಡೀ ಯಾರಿಗಂತ ಈ ಸಂಪಾದನೆ ಮಾಡ್ತಾ ಇದ್ದ, ಅವನಿಗಂತ ಅಲ್ಲ ನನಗಂತ ಸಂಪಾದನೆ ಮಾಡ್ತಾ ಇದ್ದ ಅಂತ ನನಗೆ ಇವತ್ತು ಗೊತ್ತಾಯ್ತು. ಅಂದ್ರೆ ನೀವು ವಿಚಾರ ಮಾಡಿ, ನೀವು ಒಂದು ಸಂಪಾದಿಸುತ್ತಿರುವ, ನೀವು ಒಂದು ಸಾಮ್ರಾಜ್ಯವನ್ನು ಕಟ್ಟುತ್ತಿರುವ ಈ ಸಾಮ್ರಾಜ್ಯವನ್ನು ನೀವು ಆಳ್ವಿಕೆ ಮಾಡಲು ಸಾಧ್ಯವಿದೆಯೇ? ಇಲ್ಲ. ಯಾವಾಗೂ ಕೂಡ ನಮ್ದು ಕೂಡ ಜೀವವು ಎಂದಿಗೂ ನಾಶವಾಗ್ಬರುವುದು. ಈಗ ನಾನು ಪ್ರವಚನ ಮಾಡ್ತಾ ಇದ್ದೀನಿ, ನಂದೇ ಗೊತ್ತಿಲ್ಲ ನಾ ಪ್ರವಚನ ಆದ್ಮೇಲೆ ಇರ್ತೀನಿ ಅಥವಾ ಇಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಒಂದು ಮಾನ ಕಷಾಯವನ್ನು ಬಿಟ್ಟು ನೀವು ನಿಜವಾದಂತಹ ಮಾರ್ಧವ ಕೋಮಲತೆಯ ಭಾವನವನ್ನು ನೀವೇನ್ ಮಾಡ್ಕೊಳ್ಳಿ, ಪ್ರಕಟ ಮಾಡಿಕೊಳ್ಳಿ. ಅದರಿಂದಲೇ ನಿಜವಾದಂತಹ ನಿಮ್ಗೆ ಏನಾಗ್ತಾ ಇದೆ, ಸುಖ ಸಿಗುವುದಿದೆ. ಹೊರತಾಗಿ ಬೇರೆ ಯಾವುದರಿಂದ ನಿಮ್ಗೆ ಏನಾಗುವುದಿಲ್ಲ, ಸುಖವು ಸಿಗುವುದಿಲ್ಲ. ವಸ್ತುವಿನಲ್ಲಿ ಸುಖವೂ ಇಲ್ಲ. ವಸ್ತುವಿನ ಪ್ರದರ್ಶನದಲ್ಲಿ ನಮ್ಗೆ ಏನಾಗ್ತಾ ಇದೆ, ಸುಖ ಅನಿಸುತ್ತಿದೆ. ನಮ್ಮ ಹತ್ರ ನಾವು ಗಾಡಿಯನ್ನು ತಗೊಂಡ್ರೆ, ಬಂಗಾರದ ಒಂದು ಕೊರಳಿನ ಹಾರ ತಗೊಂಡ್ರೆ ನಾವೇನ್ ಮಾಡ್ತೀವಿ, ಈಗ ನೋಡ್ಬೋದು ಲೇಡೀಸ್ ಎಲ್ಲ ಕೊರಳಿನ ಹಾರ ಅಥವಾ ಮೂಗಿನ ಒಂದು ಮುಗ್ಗಟ್ಟು ಅಥವಾ ಕಿವಿಯ ಒಂದು ಯಾವ್ದಾದ್ರು ಬಂಗಾರದ ಒಂದು ವಸ್ತು ತಗೋದ್ರೆ ಅವ್ರು ಏನ್ ಮಾಡ್ತಾ ಇದಾರೆ, ಓಣಿ ಎಲ್ಲ ಅವ್ರಿಗೆಲ್ಲ ಹೇಳ್ಬಿಡ್ತಾರೆ, ನಾನ್ ಇವತ್ತು ತಗೊಂಡಿನಿ, ಹಾರ ತಗೊಂಡಿನಿ, ನಂಗೆ ಇದೆಲ್ಲ ತೋರ್ಸ್ಕೊಂತ ಅವ್ರು ಏನ್ ಮಾಡ್ತಾರೆ, ತಿರುಗಾಡ್ತಾರೆ. ಆದ್ರೆ ಇದೆಲ್ಲ ಏನು ಅಂದ್ರೆ ಪರ್ಮನೆಂಟ್ ಇದೆಯಾ? ಯಾವುದೇ ಪರ್ಮನೆಂಟ್ ಇಲ್ಲ. ನೀವು ಸತ್ ಆದ್ಮೇಲೆ ಈ ಒಂದು ಹಾರವು ಇಲ್ಲೇ ಇರುವುದಿದೆ, ಆ ಒಂದು ಅಲಮಾರಿಯಲ್ಲಿ ಏನಾಗಿದೆ, ಲಾಕ್ ಆಗಿರುವುದಿದೆ, ಅಥವಾ ಅದನ್ನು ಮಾರಿ ನಿಮ್ಮ ಪರಿವಾರದವರು
ಹಣ ಖರ್ಚು ಮಾಡಿಬಿಡ್ತಾರೆ. ವಿಚಾರ ಮಾಡಿ ನೀವು. ಈ ಒಂದು ಯಾವುದೇ ಒಂದು ವಸ್ತುವಿನ ಪ್ರದರ್ಶನೆಯಿಂದ ನಮಗೆ ಸುಖ ಸಿಗ್ತಾ ಇದೆ, ಇದು ಮಾತ್ರ ಕ್ಷಣಿಕ ಸುಖವಾಗಿದೆ. ಕಂಟಿನ್ಯೂ ಆಗಿರುವಂತಹ ಪರಮ ಸುಖ ಪ್ರಾಪ್ತ ಮಾಡಿಕೊಳ್ಳುವುದಾದರೆ ನೀವು ನಿಜವಾದಂತಹ ಧರ್ಮದ ಸ್ವರೂಪವನ್ನೇ ತಿಳಿದುಕೊಳ್ಳಬೇಕು ಹೊರತಾಗಿ ಬೇರೆ ಯಾವುದೇ ಒಂದು ಕಾರಣದಿಂದ ಈ ಒಂದು ನೀವು ಸುಖವನ್ನು ಪಡೆಯಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಲ್ಲಿ, ಈ ಒಂದು ಜೀವಿಯು ತಮ್ಮ ಪರ್ಮನೆಂಟ್ ಆದಂತಹ ಸುಖವನ್ನು ನಾವೇನ್ ಮಾಡ್ತಾ ಇದ್ವಿ, ಈ ಟೆಂಪರರಿ ಲೈಫ್ ನಲ್ಲಿ ಹುಡುಕ್ತಾ ಇದ್ದೀವಿ. ಆ ಟೆಂಪರರಿ ಲೈಫ್ ನಲ್ಲಿ ನಮಗೆ ಎಂದಿಗೂ ಕೂಡ ಪರ್ಮನೆಂಟ್ ಸುಖವು ಏನಾಗುವುದಿಲ್ಲ, ಸಿಗಲು ಸಾಧ್ಯವೇ ಇಲ್ಲ. ಈ ಒಂದು ಹೀನತೆಯ ಭಾವನೆ ಏನಿದೆ ಮತ್ತು ತುಚ್ಛತೆಯ ಭಾವನೆ ಏನಿದೆ, ಈ ಭಾವನೆಯ ಕಾರಣದಿಂದ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮನ್ನು ಹೆಚ್ಚು ನಾವು ಹೀನರಾಗಿ ನೋಡಿ ನಮ್ಗೇನ್ ಅನ್ಸುತ್ತೆ, ಕೆಟ್ಟದನ್ಸುತ್ತೆ. ಅಥವಾ ನಮ್ಗೇನಿಸ್ತದೆ, ಮಾನದ ಒಂದು ಗರ್ವದ ಅನುಭವ ಆಗುತ್ತೆ. ಈ ಗರ್ವದ ಕಾರಣದಿಂದ ನಮ್ಗೆ ಏನಾಗ್ತಾ ಇದೆ, ಅನೇಕ ರೀತಿಯಾದಂತ ತೊಂದರೆಗಳು ಆಗ್ತಾ ಇದೆ. ಯಾವ ರೀತಿಯಾಗಿ ನಿಮ್ಗೆ ನಾನು ಹೇಳಿದೆ, ಜ್ಞಾನದ ಒಂದು ಮದವು ಜ್ಞಾನಿಗೆ ಆಗುವುದಿಲ್ಲ, ಅಜ್ಞಾನಿಗೆ ಆಗುತ್ತೆ. ಅದೇ ರೀತಿಯಾಗಿ ಬಲದ ಮದವು ನೀವು ನೋಡ್ತಾ ಇದ್ದೀರಿ, ಬಲದ ಮದವು ಅಬಲದ ವ್ಯಕ್ತಿಗೆ ಆಗತ್ತಾ? ವಿಚಾರ ಮಾಡಿ ನೀವು. ಬಲದ ಮದವು ಬಲ ಇದ್ದವನಿಗೆ ಆಗ್ಬೋದು, ಅಥವಾ ವೃದ್ಧಿಯ ಮದವು ವೃದ್ಧಿ ಇದ್ದವನಿಗೆ ಆಗ್ಬೋದು, ಜಾತಿಯವನಿಗೆ ಆಗ್ಬೋದು, ಕುಲಮದಿನಿಗೆ ಆಗ್ಬೋದು. ವಿಚಾರ ಮಾಡಿ ನೀವು. ಜ್ಞಾನದ ಒಂದು ಈ ಜ್ಞಾನದ ಮಾನ ಅಥವಾ ಜ್ಞಾನ ಗರ್ವವು ಯಾರಿಗಾಗುತ್ತೋ, ಬಲದ ಗರ್ವವು ಯಾರಿಗಾಗ್ಬೋದು, ಕುಲದ ಗರ್ವವು ಯಾರಿಗಾಗ್ಬೋದು. ನಾನ್ ನಿಮ್ಗೆ ಹೇಳಿದೆ, ಜ್ಞಾನ ಗರ್ವವು ಅಜ್ಞಾನಿಗೆ ಆಗತ್ತಂತ ಹೇಳಿದೆ, ಬರಾಬರ್ನ? ಈಗ ನೀವು ನೋಡ್ಬೋದು, ಜ್ಞಾನ ಗರ್ವವು ಅಜ್ಞಾನದ ವ್ಯಕ್ತಿಗೆ ಮಾನವಾಗ್ತಾ ಇದೆ, ಜ್ಞಾನದ. ಈಗ ಬಲ ಯಾರಿಗೆ ಹೆಚ್ಚಾಗಿದೆ, ಅಬಲ ವ್ಯಕ್ತಿಗೆ ಈ ಒಂದೊಂದು ಆಗ್ಬೇಕಲ್ಲ. ಯಾವ ರೀತಿಯಾಗಿ ಜ್ಞಾನ ಅಜ್ಞಾನಿಗೆ ಆಯ್ತು, ಅದೇ ರೀತಿಯಾಗಿ ಒಂದು ಈ ಶಕ್ತಿಯ ಪ್ರದರ್ಶನೆ ಅಶಕ್ತಿ ವ್ಯಕ್ತಿಗೆ ಆಗಿರ್ಬೇಕು? ಇಲ್ಲ, ಶಕ್ತಿಗೆ ಆಗುತ್ತೆ. ವಿಚಾರ ಮಾಡಿ. ಜ್ಞಾನಿಯ ಒಂದು ಜ್ಞಾನವಿರುವ ಮೊದಲ ಗರ್ವವು ಜ್ಞಾನಿ ವ್ಯಕ್ತಿಗೆ ಆಗೋದಿಲ್ಲ. ಜ್ಞಾನಿ ವ್ಯಕ್ತಿಗೆ ಯಾವಾಗ ಗರ್ವವಾಯ್ತು ಆವಾಗಲೇ ಅವನು ಏನಾಗ್ಬಿಟ್ಟ, ಅಜ್ಞಾನಿ ಆಗ್ಬಿಟ್ಟ. ಇದೇ ಒಂದು ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಯೋಗ್ಯವಿರುವ ವ್ಯಕ್ತಿಗೆ ಸಮ್ಮಾನ ಸಿಗುತ್ತದೆ. ಆ ಒಂದು ಗುಣದ ಕಾರಣದಿಂದ ಅವನಿಗೆ ಏನಾಗ್ತಾ ಇದೆ, ಆ ಒಂದು ಅಭಿಮಾನವೂ ಆಗ್ಬಾರ್ದು. ಆ ಗುಣದ ಕಾರಣದಿಂದ ಅವನಿಗೆ ಅಭಿಮಾನ ಆಯ್ತು ಅಂದ್ರೆ ಅಲ್ಲಿ ಮಾನವು ಬರುತ್ತೆ. ಆ ಮಾನ ಬಂದ್ರೆ ಅವನಿಗೆ ಏನಾಗುತ್ತೆ, ಗರ್ವವು ಸಿದ್ಧ ಆಗುತ್ತೆ. ಆ ಗರ್ವದ ಕಾರಣದಿಂದ ಅನೇಕ ತಪ್ಪು ಕೆಲಸಗಳನ್ನು ಅವನು ಮಾಡ್ತಾನೆ. ಮತ್ತೆ ಇಲ್ಲಿ ಹೇಳ್ತಾರೆ, ಈ ಒಂದು ಟೆಂಪರರಿ ಲೈಫ್ ನಲ್ಲಿ ನಾವು ಪರ್ಮನೆಂಟ್ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ನಿಜವಾದಂತಹ ಧರ್ಮದ ಒಂದು ಆಶ್ರಯದಿಂದಲೇ ನಾವು ನಿಜವಾದಂತಹ ಸುಖವನ್ನು ಪಡೆಯಬಹುದು, ಹೊರತಾಗಿ ಬೇರೆ ಯಾವುದೇ ಒಂದು ಕಾರಣದಿಂದ ನಾವೇನ್ ಮಾಡುವುದಿಲ್ಲ, ಈ ಒಂದು ನಿಜವಾದಂತಹ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಒಮ್ಮೆ ಕುಷ್ಠರೋಗದ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ರಾಜ್ಯಸಭೆಯಲ್ಲಿ ಹೋಗ್ತಾನೆ. ಆವಾಗ ರಾಜ್ಯಸಭೆಯಲ್ಲಿ ಹೋದಾಗ ಆ ಕುಷ್ಠರೋಗದಿಂದ ಬರುತ್ತಿದ್ದ, ಕುಷ್ಠರೋಗ ಅಂದ್ರೆ ಶರೀರದ ಮೇಲೆ ಗುಳ್ಳೆ ಆಗ್ತವೆ, ಒಂದು ಕೆಟ್ಟದಾದಂತಹ ಇದಾಗತ್ತೆ. ಏನಾಗತ್ತೆ, ವಿಕೃತಿಯಾದಂತಹ ಶರೀರ ಆಗತ್ತೆ. ಅದರಿಂದ ಕೆಟ್ಟದ್ದನ್ಸುತ್ತೆ ನೋಡಿದ್ಮೇಲೆ. ಈಗ ಕೆಟ್ಟದ್ದನ್ಸುತ್ತೆ. ಅದೇ ವ್ಯಕ್ತಿಯನ್ನು ಯಾರು ಮೊದಲು ಆ ರಾಜ್ಯಸಭೆಯಲ್ಲಿ ಹೋದಾಗ ಒಳ್ಳೆಯ ದೃಷ್ಟಿಯಿಂದ ನೋಡ್ತಾ ಇದ್ರು ಮತ್ತು ಅವನನ್ನು ಒಂದು ಗೌರವದಿಂದ ಕಾಣ್ತಾ ಇದ್ರು. ಅದೇ ವ್ಯಕ್ತಿ ಕುಷ್ಠರೋಗ ಆದ್ಮೇಲೆ ಆ ರಾಜ್ಯಸಭೆಯ ಮೇಲೆ ಹೋದ್ಮೇಲೆ ಅವನನ್ನು ಹೀನಾಗಿ ನೋಡ್ತಾರೆ, ಕೀಳಾಗಿ ನೋಡ್ತಾರೆ, ಮತ್ತು ಅವನನ್ನು ನೋಡಿ ನಗ್ತಾರೆ. ನಿಮ್ಗೆ ಏನಾಗಿದೆ ನೋಡಿ ಅಂತ ನಗ್ತಾರೆ. ಈ ರೀತಿ ಅದು ನಗೋದು ಸರಿನಾ? ಇಲ್ಲ. ಆವಾಗ ಆ ವ್ಯಕ್ತಿ ಏನ್ ಹೇಳ್ತಾನೆ ನೋಡಿ, ಆ ವ್ಯಕ್ತಿ ಹೇಳ್ತಾನೆ, ನೀವೆಲ್ಲರೂ ಏನಾಗಿದ್ದಾರೆ, ನೀವೆಲ್ಲರೂ ಒಂದು ಚಮಾರರಾಗಿದ್ದಾರೆ ಅಂತ. ಅಂದ್ರೆ ನೀವು ಏನ್ ಮಾಡಿದ್ರಿ, ನನ್ನ ತೊಗಲಿನ ಕಡೆ ನೋಡ್ತಾ ಇದ್ದೀರಿ, ನನ್ನ ಶರೀರದ ಕಡೆ ನೋಡ್ತಾ ಇದ್ದೀರಿ, ನನ್ನ ಆತ್ಮನ ಕಡೆ ನೋಡ್ತಾ ಇಲ್ಲ. ನೀವು ನನ್ನ ಈ ಶರೀರದ ಕಡೆ ನೋಡಿ ಏನ್ ಮಾಡ್ತಾ ಇದ್ದೀರಿ, ನೀವು ನನ್ನನ್ನು ನೋಡಿ ನಗ್ತಾ ಇದ್ದೀರಿ, ನನ್ನನ್ನು ಹೀಯಾಳಿಸುತ್ತಿದ್ದೀರಿ, ನನ್ನನ್ನು ಕೀಳಾಗಿ ನೋಡ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಬುದ್ಧಿ ಎಲ್ಲಿದೆ, ಚಮಾರಣ ತರ ಇದೆ. ಯಾಕಂದ್ರೆ ನಿಮ್ಮ ಬುದ್ಧಿ ತೊಗಲಿನನ್ನು ನೋಡ್ತಾ ಇದೆ, ಈ ಒಂದು ಶರೀರವನ್ನು, ಚರ್ಮವನ್ನು ನೋಡ್ತಾ ಇದೆ. ಚರ್ಮವನ್ನು ಯಾರು ನೋಡ್ತಾರೆ ಹೆಚ್ಚಾಗಿ? ಚರ್ಮವನ್ನು ಯಾರು ಯೂಸ್ ಮಾಡ್ತಾರೆ? ಚಪ್ಪಲನ್ನು ಮಾಡುವವರು ಚರ್ಮವನ್ನು. ಅದೇ ರೀತಿಯಾಗಿ ನಿಮ್ಮ ಬುದ್ಧಿಯು ಕೂಡ ಏನಾಗಿದೆ, ಅವರದೇ ತರ ಆಗಿದೆ. ಅದನ್ನೇ ಕೂಡ ನೋಡಿ ನೀವು ಏನ್ ಮಾಡ್ತಾ ಇದ್ದೀರಿ, ನಗ್ತಾ ಇದ್ದೀರಿ. ಆದ್ರೆ ನನ್ನ ಆತ್ಮವು ಶುದ್ಧವಾಗಿದೆ, ಆತ್ಮನು ನಿರಾಕುಲನಾಗಿದ್ದಾನೆ, ನಿರಾಕರಣ ಆಗಿದ್ದಾನೆ. ಈ ಆತ್ಮನನ್ನು ತಿಳಿದುಕೊಳ್ಳುವ ಶಕ್ತಿಯು ನಿಮ್ಗೇನೆಲ್ಲ ಹೀಗೆ ಇಲ್ಲ. ಆ ಶಕ್ತಿಯನ್ನು ನಿಮಗೆ ತಿಳಿದುಕೊಳ್ಬೇಕು, ಆ ಶಕ್ತಿಯನ್ನು ನೀವು ಪ್ರಕಟ ಮಾಡಿಕೊಳ್ಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಆದ್ರೂ ಕೂಡ ನಿಮ್ಗೇನೆಲ್ಲ
ತಿಳಿದು ಬರ್ತಾ ಇಲ್ಲ. ಈ ರೀತಿಯಾಗಿ ಅವರು ಶರೀರದ ಬಗ್ಗೆ ಒಂದು ಏನ್ ಮಾಡಿದ್ರು, ಅವನು ಹೇಳ್ಬಿಟ್ಟ. ಅಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಶರೀರವನ್ನು ನಾವು ಏನ್ ಮಾಡುವುದಿಲ್ಲ, ಯಾವ ತರಿಯು ಶರೀರವೆಂದು ತಿಳಿಯುವುದಿಲ್ಲವೋ ಅಲ್ಲಿಯವರೆಗೂ ಈ ಆತ್ಮನ ಪರಿಚಯವು ನಮಗೆ ಆಗಲು ಸಾಧ್ಯವಿಲ್ಲ. ಆತ್ಮನು ಮಾತ್ರ ಈ ಶರೀರದ ಆಕೃತಿಯಲ್ಲಿ ಇದ್ದಾನೆ. ಯಾಕಂದ್ರೆ ಈ ಶರೀರವು ಬಿಟ್ಟ ತಕ್ಷಣ ಅದೇನ್ ಮಾಡ್ತಾನೆ, ಬೇರೆ ಶರೀರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ನೀವು ಒಳ್ಳೆ ಕರ್ಮ ಮಾಡಿದ್ರಿ. ಈಗ ನೀವು ವಿಚಾರ ಮಾಡ್ರಿ, ನಿಮಗೆ ಈ ಜೈನ ಕುಲ ಸಿಕ್ಕಿದೆ ಅಂದ್ರೆ ನೀವು ಮೊದಲಿನ ಭವದಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ. ಆ ಒಳ್ಳೆಯ ಒಂದು ಕಾರ್ಯದ ಕಾರಣದೇ ದಿಂದ ನಿಮಗೆ ಏನಾಗ್ತಾ ಇದೆ, ಈ ಒಂದು ಜೈನ ಧರ್ಮ ಸಿಕ್ಕಿದೆ. ಈ ಜೈನ ಧರ್ಮವನ್ನು ಪಡೆಯಲು ನೀವೇನ್ ಮಾಡಿದಿರಿ, ಒಳ್ಳೆಯ ಪುಣ್ಯವನ್ನು ಮಾಡಿದ್ದೀರಿ, ಒಳ್ಳೆಯ ಕುಲದಲ್ಲಿ ಬರುವ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ, ಒಳ್ಳೆಯ ಕರ್ಮವನ್ನು ಮಾಡಿದ್ದೀರಿ. ಆ ಕರ್ಮದ ಕಾರಣದಿಂದ ಈ ಧರ್ಮ ಸಿಕ್ಕಿದೆ ಅಂದ್ರೆ ಈ ಧರ್ಮವನ್ನು ವ್ಯರ್ಥವಾಗಿ ಮಾಡಲು ನೀವು ಬಿಡಬೇಡಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಜವಾದಂತಹ ಧರ್ಮ ಏನಿದೆ, ಆ ಧರ್ಮದಿಂದ ನಮಗೆ ಏನು ಲಾಭವಾಗ್ತಾ ಇದೆ ಅದನ್ನು ತಿಳಿದುಕೊಳ್ಳಿ, ಅದನ್ನು ಫಾಲೋ ಮಾಡಿ, ನಮ್ಮ ಧರ್ಮವನ್ನು ರಕ್ಷಿಸಿ, ಮತ್ತು ಬೇರೆಯವರವರೆಗೆ ಏನ್ ಮಾಡಿ, ಈ ಧರ್ಮವನ್ನು ನೀವು ಹೆಚ್ಚಾಗಿ ಮುಂದೆ ಸಾಗಿಸಿ, ಮುಂದೆ ಪ್ರೇರಣೆ ಕೊಟ್ಟು ಅದನ್ನೇನ್ ಮಾಡಿ ನೀವು ಹೆಚ್ಚಾಗಿ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ ಅಂತ ನಾವು ಹೇಳ್ತೀವಿ. ಅದರ ನಂತರ ನೋಡ್ಬೋದು, ಯಾವುದೇ ಒಂದು ವ್ಯಕ್ತಿಯನ್ನು ಬಲೂನ್ ತರ ನಾವೇನ್ ಮಾಡ್ತೀವಿ, ಉಬ್ಬಿಸಿ ಬಿಡ್ತೀವಿ. ನೀವು ಚೆನ್ನಾಗಿದ್ದೀರಿ ಸರ್, ನಿಮ್ಮ ಹತ್ರ ಈಗ ನಮಗೆ ಕೆಲಸ ಇದ್ರೆ ನಾವು ನಿಮ್ನ ಏನ್ ಮಾಡ್ತೀವಿ, ಬಲೂನ್ ತರ ಉಬ್ಬಿಸ್ಬಿಡ್ತೀವಿ. ಈಗ ನೀವು ನೋಡ್ಬೋದು, ಯಾವುದೇ ಒಂದು ಬಲೂನ್ ಅನ್ನ ನೀವು ಉಬ್ಬಿಸಿ ಒಂದು ರೂಮ್ ನಲ್ಲಿ ಇಟ್ಬಿಟ್ರೆ ನಾಳೆಯವರೆಗೆ ಅದು ಬಲೂನ್ ಏನಾಗುತ್ತೆ, ಹೆಚ್ಚಿಗೆ ಹೋಗ್ಬಿಡುತ್ತೆ. ಅಂದ್ರೆ ಅದರಿಂದ ಹವಾ ಏನಾಗುತ್ತೆ, ಹೋಗಿ ಬಿಡುತ್ತೆ. ಅದೇ ರೀತಿಯಾಗಿ ನೀವು ಎಷ್ಟು ಯಾರಾದ್ರೂ ಪ್ರಶಂಸೆ ಮಾಡ್ತೀರಿ, ಆ ಪ್ರಶಂಸೆ ಮಾತ್ರ ಸೀಮಿತ ಸಮಯದವರೆಗೆ ಇದೆ. ಕಂಟಿನ್ಯೂ ಆ ಪ್ರಶಂಸೆ ಬೀರಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ ಮಾನ ಕಷಾಯವು ಎಂದಿಗೂ ಕೂಡ ನಮ್ಗೆ ಏನ್ ಮಾಡ್ತಾ ಇದೆ, ದುಃಖವೇ ದುಃಖವು ಕೊಡಲಾಗಿದೆ. ಅದರ ಹೊರತಾಗಿ ಬೇರೆ ಯಾವುದೇ ಅಂತಹ ಈ ಒಂದು ಸುಖವನ್ನು ಕೊಡಲು ಸಾಧ್ಯವಿಲ್ಲ. ಯಾವಾಗ ನಾವು ವಿನಮ್ರತೆ, ವಿನಯದಿಂದ ಈ ಧರ್ಮವನ್ನು ಕಲಿಯಲು ಪ್ರಯತ್ನಿಸುತ್ತೇವೆಯೋ ಆವಾಗವೇ ಈ ಒಂದು ಧರ್ಮವು ನಮಗೆ ಸಿಗುತ್ತದೆ. ಈಗ ನಮಗೂ ವಿನಯದ ಬಗ್ಗೆ ನಿಮ್ಗೆ ಉದಾಹರಣೆ ಕೊಡ್ತೀವಿ. ಯಾವಾಗ ನಾವು ನೋಡ್ಬೋದು, ಮೊದಲಿನ ಕಾಲದಲ್ಲಿ ಬಾವಿಯಲ್ಲಿ ಬಾಲ್ಟಿಯನ್ನು ಬಿಟ್ಟು ನಾವೇನ್ ಮಾಡ್ತಿದ್ವಿ, ನೀರನ್ನು ತೆಗೆದುಕೊಳ್ತಾ ಇದ್ದೀವಿ, ಬರೋಬರ್ನ. ಈಗ ಬಾಲ್ಟಿಯನ್ನು ನೀವು ಯಾವಾಗ ಬಿಡ್ತೀರಿ, ಆವಾಗ ಬಾಲ್ಟಿಯನ್ನು ಕ್ರಾಸ್ ಮಾಡ್ಬೇಕು. ಕ್ರಾಸ್ ಅಂದ್ರೆ ಏನು, ಬಾಲ್ಟಿಯನ್ನು ಉಲ್ಟಾ ಆದ್ಮೇಲೆನೆ ಅದ್ರಲ್ಲಿ ಏನಾಗ್ತದೆ, ನೀರು ತುಂಬುತ್ತೆ. ಅದೇ ರೀತಿಯಾಗಿ ನಾವು ಕೂಡ ವಿನಯದಿಂದ ಗುರುಗಳ ಹತ್ತಿರ, ವಿದ್ವಾಂಸರ ಹತ್ತಿರ, ಮುನಿರಾಜರ ಹತ್ತಿರ, ಭಗವಂತನ ಮುಂದೆ ವಿನಯದಿಂದ ಯಾವಾಗಲೂ ನಾವು ಕೇಳ್ತೀವಿಯೋ ಧರ್ಮದ ಬಗ್ಗೆ, ಯಾವಾಗ ವಿನಯದಿಂದ ನಾವು ಯಾವುದೇ ಒಂದು ವಸ್ತುವನ್ನು ಕೇಳ್ತೀವಿ, ಆವಾಗ ನಮ್ಗೆ ಏನಾಗುತ್ತೆ, ಅದು ಪಾತ್ರತೆ ನೋಡಿ ನಮಗೆ ಯೋಗ್ಯತೆಯಿಂದ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಕೂಡ ವಿನಯದಿಂದ ಜಿನವಾಣಿಯನ್ನು ಕೇಳಿದ್ರೆ ನಿಮಗೆ ಜಿನವಾಣಿಯ ಸಮ್ಮಾನವಿರಬೇಕು, ಜಿನವಾಣಿಯ ಒಂದು ಗೌರವವಿರಬೇಕು. ಆ ಜಿನವಾಣಿಯದ ಕಾರಣದಿಂದ ನಮ್ಗೆ ಏನಾಗ್ತಾ ಇದೆ, ನಿಜವಾದಂತಹ ಈ ಧರ್ಮವು ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ಈ ಜಿನವಾಣಿಯ ಆದರ ಮಾನ ಅಭಿಮಾನವನ್ನು ನಾವು ಮಾಡ್ತಾ ಇದ್ರೆ ನಮಗೇನಾಗುತ್ತೆ, ನಿಜವಾದಂತಹ ಧರ್ಮದ ಜ್ಞಾನವು ಪ್ರಾಪ್ತವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಮಾನವನ್ನು ಬಿಡಬೇಕಾದಂದ್ರೆ ಅಂತಿಮ ಲೈನ್, ಈ ಮಾನ ಕಷಾಯದ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಈ ಮಾನವನ್ನು ಬಿಡಬೇಕಂದ್ರೆ ನೀವು ಪರಾಶ್ರಿತ ಬುದ್ಧಿಯನ್ನು ನಷ್ಟ ಮಾಡಬೇಕು. ಪರಾಶ್ರಿತ ಬುದ್ಧಿಯನ್ನು ನೀವು ಯಾವಾಗ ನಷ್ಟ ಮಾಡ್ತೀರಾ, ಆವಾಗ ಈ ಮಾನ ಕಷಾಯವು ನಷ್ಟವಾಗಿ ಬಿಡುತ್ತದೆ ಮತ್ತು ಉತ್ತಮ ಮಾರ್ಗವ ಧರ್ಮವು ನಮಗೆ ಪ್ರಕಟವಾಗುತ್ತದೆ. ಮತ್ತು ನಾವು ಈ ಮೋಕ್ಷದ ಅರಮನೆಯ 2ನೇ ಮೆಟ್ಟಿಲನ್ನು ಪಾರಾಗಿ 3ನೇ ಮೆಟ್ಟಿಲ ಕಡೆ ಹೋಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮಾನವನ್ನು ನಾವು ಯಾವಾಗ ಬಿಡಬೇಕಂತ ತಿಳ್ಕೊತೇವೆ, ಆವಾಗ ಬೇರೆಯವರ ಪರವಸ್ತುವಿನಲ್ಲಿರುವ ಮಮತ್ವ ಬುದ್ಧಿಯನ್ನು, ಪರತತ್ವ ಬುದ್ಧಿಯನ್ನು, ಪರಾಶ್ರಯ ಬುದ್ಧಿಯನ್ನು ನಾವೇನ್ ಮಾಡಬೇಕು, ಮೊದಲು ಬಿಡಬೇಕು. ನಾವು ಅಂದ್ರೆ ಈಗ ನೀವು ವಿಚಾರ ಮಾಡಿ, ನಮ್ಮ ಸಂಸಾರವನ್ನು, ಗೃಹಸ್ಥವನ್ನು ನಾವು ಬಿಟ್ಟು ಜಂಗಲ್ನಲ್ಲಿ ಹೋಗ್ಬಿಟ್ಟು ಮುನಿ ಆಗ್ಬಿಟ್ಟು ಮತ್ತು ನಮ್ಮ ವಿಚಾರದಲ್ಲಿ ನಮಗೆ ಏನಿದೆ, ನಮ್ಮ ಮನೆಯಲ್ಲಿ ಏನಾಗ್ತಾ ಇದೆ, ನಮ್ಮ ಅಣ್ಣ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಮಮ್ಮಿ ಏನ್ ಮಾಡ್ತಾ ಇದ್ದಾರೆ, ನಮ್ಮ ತಂದೆ ಏನ್ ಮಾಡ್ತಾ ಇದ್ದಾರೆ, ನಮ್ಮ ತಾಯಿ ಏನ್ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತ ವಿಚಾರಗಳಿದ್ರೆ ಅದು ಬಿಟ್ಟಂಗ ಆಯ್ತಾ? ಇಲ್ಲ. ಗೃಹಸ್ಥ ಪನೆಯನ್ನು ಬಿಡಬೇಕು. ನಾವು ಗೃಹಸ್ಥ ಪನವನ್ನು ನಾವು ಯಾವಾಗ ಗೃಹಸ್ಥ ಪನೆಯನ್ನು ನಾಶ ಮಾಡ್ತೀವಿಯೋ ಆವಾಗ ನಿಜವಾಗ್ಲಿ ನಾವೇನ್ ಮಾಡ್ತೀವಿ, ಮನೆಯನ್ನು ಬಿಟ್ಟು ನಿಜವಾದ ಆತ್ಮನ ಮನೆಯಲ್ಲಿ ವಾಸಿಸುವಂತಹ ಕಲೆಯನ್ನು ಕಲಿಯುತ್ತೇವೆ. ಆವಾಗಲೇ ಹೇಳ್ತಾರೆ, ಮುನಿ ಧರ್ಮದಲ್ಲಿ ನೀವು ವಿಚಾರ ಮಾಡಿದ್ವಿ, ಮುನಿಯವರು ಎಲ್ಲರೂ ಈಗ ನಮ್ಮ ಕಾಲದಲ್ಲಿ ಅನೇಕ ಮುನಿರಾಜನನ್ನು ನೀವು ನೋಡ್ಬೋದ್ರು, ಅವರೆಲ್ಲರೂ ಏನು ಮನೆಯನ್ನು ಬಿಟ್ಟು ಬಂದಿದ್ದಾರೆ. ಮನೆಯನ್ನು ಬಿಟ್ಟಂದ್ರೆ ಮನೆಯ ಪನೆಯನ್ನು ಬಿಟ್ಟಿದ್ದಾರೆ. ಆ ಮನೆಯ ಬರೆಗೆ ಯಾವುದೇ ವಿಚಾರವಿಲ್ಲ ಅವರಿಗೆ, ಮಾತ್ರ ಆತ್ಮನ ಬಗ್ಗೆ ವಿಚಾರ ಮಾಡ್ತಾರೆ, ಆತ್ಮನ ಬಗ್ಗೆ
ಹೇಳ್ತಾರೆ. ಅಂದ್ರೆ ನೀವು ನೋಡ್ಬೋದು, ಯಾವುದೇ ನಗರಕ್ಕೆ ಹೋಗ್ತಾ ಇದಾರೆ, ಆ ನಗರದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಏನು ಗೊತ್ತಿಲ್ಲ, ಅವರು ಏನ್ ಮಾಡ್ತಾ ಇದಾರೆ, ಒಂದು ವಿಹಾರ ಮಾಡ್ಕೊತಾ ಹೋಗ್ತಾರೆ ಇರ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಏನ್ ಮಾಡ್ಬೇಕು, ಈ ಮಾನ ಕಷಾಯವನ್ನು ಬಿಡ್ಬೇಕಂದ್ರೆ ನಮ್ಮ ಮಾನ ಕಷಾಯದಲ್ಲಿ ಯಾವಾಗುತ್ತೆ, ಒಂದು ವಸ್ತುವಿನ ಪ್ರತಿ ನಮ್ಮ ಪ್ರೀತಿ ಅಥವಾ ನಮ್ಮ ಇಷ್ಟ ಅನಿಷ್ಟ. ನಾನು ನಿನಗೆ ನಿನ್ನೆ ಕೂಡ ಹೇಳಿದ್ದೆ, ಏನ್ ಹೇಳಿದ್ದೆ, ಉತ್ತಮ ಕ್ರೋಧ ಯಾವಾಗ ಬರುತ್ತೆ, ಒಂದು ಪಂಡಿತ್ ಟೋಡರ್ಮಲ್ಜಿ ಅವರು ಹೇಳಿದ್ದಾರೆ, ವಸ್ತುವಿನ ಪ್ರತಿ ಇಷ್ಟ ಅನಿಷ್ಟ ಬುದ್ಧಿಯಿಂದ ನಮ್ಗೇನಾಗುತ್ತೆ, ಕ್ರೋಧ ಉತ್ಪನ್ನವಾಗುತ್ತೆ. ನಮಗೆ ಇಷ್ಟವಾದ್ರೆ ನಮಗೆ ಚಲೋ ಅನ್ಸುತ್ತೆ, ಅವಾಗ ನಮ್ಗೇನಾಗುತ್ತೆ, ಮಾನ ಆಗುತ್ತೆ. ಅನಿಷ್ಟವಾದ್ರೆ ನಮ್ಗೇನಾಗುತ್ತೆ, ಕೆಟ್ಟದ ಅನ್ಸುತ್ತೆ, ಕ್ರೋಧ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಕ್ರೋಧ ಮತ್ತು ಮಾನ ಎರಡೂ ಕಷಾಯಗಳನ್ನು ನೀವು ಅಭಾವ ಮಾಡಿದ್ರೆ, ಇಷ್ಟ ಅನಿಷ್ಟ ಪದಾರ್ಥಗಳ ಒಂದು ವಿಭಾಜನೆಯನ್ನು ಬಿಟ್ಟು ಮಾತ್ರ ಸಹಜದಿಂದ ನಮ್ಮ ಆತ್ಮನ ಒಂದು ಯಾವುದೇ ಒಂದು ಪರಿಸ್ಥಿತಿ ಬರಲಿ, ನಾವೇನೇನ್ ಮಾಡ್ತೀವಿ, ಸಹಜವಾಗಿರ್ತೀವಿ. ನಮಗೆ ಯಾರಾದ್ರೂ ಸನ್ಮಾನ ಮಾಡ್ತಾ ಇದ್ದಾರೆ, ಓಕೆ, ಸನ್ಮಾನ ಮಾಡಿದ್ರಿ, ಸನ್ಮಾನ ಸ್ವೀಕರಿಸ್ರಿ, ನೀವು ಬಿಟ್ಟು. ಆದ್ರೆ ಅದೇ ಒಂದು ಸನ್ಮಾನವನ್ನು ಇಟ್ಟುಕೊಂಡು ನಾನು ಈಗ ವಕ್ತೃತ್ವ ಶೈಲಿಯಲ್ಲಿ ಒಳ್ಳೇದಾದ್ರೆ ಮೋಟಿವೇಶನಲ್ ಸ್ಪೀಕರ್, ಗ್ರೇಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ನಾನು ತಿಳ್ಕೊಂಡು ನನ್ನನ್ನು ಹುಷಾರಾಗಿ ನಾನು ಬುದ್ಧಿವಂತನಾಗಿ ಬಯಸ್ತಾ ಇದ್ರೆ ಅದೊಂದು ಸರಿನಾ? ಇಲ್ಲ. ಯಾಕಂದ್ರೆ ನನ್ನಕ್ಕಿಂತ ಒಳ್ಳೆಯದಂತ ಮೋಟಿವೇಶನಲ್ ಸ್ಪೀಕರ್ ಬರ್ಬೋದು, ಅವನು ಕೂಡ ನಿಮ್ಗೆ ಮೋಟಿವೇಟ್ ಮಾಡಿ ಹೋಗ್ಬೋದು. ಆದ್ರೆ ಈ ಒಂದು ಮಾನ ಕಷಾಯವನ್ನು ನೀವು ಯಾವಾಗ ಬಿಡ್ತೀರೋ ಅವಾಗ ನಿಜವಾದಂತ ಒಂದು ನೀವು ಏನ್ ಮಾಡ್ಬೋದು, ಧರ್ಮವನ್ನು ಪಡೆಯಬಹುದು. ಮತ್ತು ಈ ಧರ್ಮವನ್ನು ಪಡೆದು ನಾವೇನ್ ಮಾಡೋಣ, ಮುಂದೆ ಮೋಕ್ಷ ಮಾರ್ಗಕ್ಕೆ ಹೋಗೋಣ ಅಂತ ಹೇಳಿ ಈ ಉತ್ತಮ ಮಾನವ ಧರ್ಮದ ಚರ್ಚೆಯನ್ನು ಇಲ್ಲಿಗೆ ನಾವು ವಿರಾಮವನ್ನು ನೀಡೋಣ. ಈಗ ನಾವು ಈ ಎರಡನೇ ಉತ್ತಮ ಮಾರ್ಧವ ಧರ್ಮದ ಚರ್ಚೆಯನ್ನು ಇಲ್ಲಿ ಮಾಡಿದ್ವಿ. ಈಗ ನಾಳೆ ಉತ್ತಮ ಮಾರ್ಧವ ಆದ್ಮೇಲೆ ಉತ್ತಮ ಆರ್ಜವ ಧರ್ಮದ ಚರ್ಚೆಯನ್ನು ನಾಳೆ ಮಾಡೋಣ. ಎಲ್ಲರಿಗೂ ನಾಳೆ ಸರಿಯಾಗಿ ಮುಂಜಾನೆ 9 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಉತ್ತಮ ಮಾರ್ಧವ ಧರ್ಮಕ್ಕೆ ಜಯ.